ಮರುದಿನ ಎದ್ದವರೇ ಮೋಹಿತ್ ನಿಧಿಯನ್ನು ಸರಿಯಾಗಿ ಅಯ್ಯೋ ಅನಿಸಿದರು. ಲೋ ಮೋಹಿತ್, ರಾತ್ರಿ ಭವ್ಯ ಬಿದ್ಲು ಕಣು, ಅವಳು ಬಿದ್ದಿದ್ದು ನೋಡಬೇಕಿತ್ತು ಅಂದನು ಆರ್ಯ ನಗುತ್ತಾ. ಅವಳು ಹುಸಿಕೋಪ ತೋರುತ್ತಾ ಅವನನ್ನು ನೋಡಲು, ನನ್ನಂತ ಒಳ್ಳೆ ಹುಡುಗನ ಅಯ್ಯೋ ಅನ್ಸಿದ್ರೆ ಹೀಗೆ ಆಗುವುದು ಅಂದನು ಮೋಹಿತ್. ಸ್ವಲ್ಪ ಮುಚ್ಕೊಂಡು ತಿನ್ನಿ ಸರ್, ಒಳ್ಳೆ ಹುಡುಗ ಅಂತೆ ಒಳ್ಳೆ ಹುಡುಗ ಅಂದಳು ಭವ್ಯ. ಅಕ್ಕ, ಮೋಹಿತ್ ಅಣ್ಣನೇ ಬೆಟರ್ ಇವರಿಬ್ಬರಿಗೆ ಹೋಲಿಸಿದ್ರೆ ಅಂದಳು ಧೃತಿ. ಆರ್ಯ ಅಶೋಕ್ ಕಡೆ ಕೈ ತೋರಿಸುತ್ತಾ, ಹೋಗ್ತಾ ಯಾವುದಾದರೂ ಮೋರಿ ಹೊಳಗೆ ನಿನ್ನ ಆಕೆ ಹೋಗೋದು ನೋಡ್ತೀರೆ ಅಂದನು ಆರ್ಯ. ಅವರ ಮಾತುಗಳು ಮುಗಿದು ಅವರೆಲ್ಲ ತಮ್ಮ ತಮ್ಮ ಮನೆಗಳಿಗೆ ನಡೆದರು. ಮೋಹಿತ್ ನಿಧಿ ಅತ್ತೆ ಮನೆ ಅಲ್ಲಿಗೆ ಇಲ್ಲಿಗೆ ಅಂತ ಅಡ್ಡಾಡುತ್ತಿದ್ದರು. ಧೃತಿ ತನ್ನ ಅಮ್ಮನ ಜೊತೆ ಊರಿಗೆ ಹೊರಟು ನಿಂತಿದ್ದಳು. ಅವರನ್ನು ಕರೆದುಕೊಂಡು ಹೋಗಲು ಬಂದಿದ್ದ ಧನ್ವಿತ್. ಅವನೊಡನೆ ಯಾರೊಬ್ಬರು ಸರಿಯಾಗಿ ಏನು ಮಾತನಾಡಿರಲಿಲ್ಲ. ಭವ್ಯ 4 ದಿನ ಬಿಟ್ಟು ಅವಳನ್ನು ಕರೆದುಕೊಂಡು ಹೋಗಲು ಬಂದಿದ್ದ ವರುಣ್ ಜೊತೆ ಊರಿಗೆ ಹೋದಳು. ಆಗಲೇ ಮೋಹಿತ್ ಮದುವೆಯಾಗಿ 15 ದಿನಗಳು ಕಳೆದಿದ್ದವು. ಅವರಿಗೆ ಹನಿಮೂನ್ ಟಿಕೆಟ್ ಜೊತೆಗೆ ಸ್ಟಾರ್ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿದ ಆರ್ಯ. ಅವರ ಮದುವೆಗೆ ಅವನಿಂದ ಅದೇ ಗಿಫ್ಟ್. ಅವರು ಖುಷಿಯಿಂದ ಹೋಗಿದ್ದರು. 1 ವಾರದಂತೆ ಅಂಜುಗೆ 9ನೇ ತಿಂಗಳಿಗೆ ಬಿದ್ದಿತ್ತು. ಅವಳನ್ನು ತುಂಬ ಮುತುವರ್ಜಿಯಿಂದ ನೋಡಿಕೊಳ್ಳುತ್ತಿದ್ದರು ಮನೆಯವರೆಲ್ಲ. ಭಕ್ತಿ ತನ್ನ ತಾಯಿಗೆ ಹುಷಾರಿಲ್ಲ ಅಂತ ಅಮ್ಮನ ಮನೆಗೆ ಹೋದವಳು ಅಲ್ಲೇ 2 ದಿನ ಉಳಿದುಕೊಂಡಿದ್ದಳು. 1 ದಿನ ಬಿಟ್ಟು ಅಲ್ಲಿಗೆ ಬಂದಿದ್ದ ಆರ್ಯ. ಅವಳೊಡನೆ ಅಲ್ಲಿ 1 ದಿನ ಉಳಿದಿದ್ದು ಮಾರನೇ ದಿನ ಮನೆಗೆ ನಡೆದಿದ್ದರು. ಮೋಹಿತ್ ನಿಧಿ ಹನಿಮೂನ್ ಮುಗಿಸಿ ವಾಪಸ್ ಬಂದಿದ್ದರು. ಆರ್ಯ ಭಕ್ತಿ ಮದುವೆಯಾಗಿ 1 ವರ್ಷ ಆಗಿತ್ತು. ತನ್ನವಳಿಗೆ ಪ್ರೀತಿಯಿಂದ ಶುಭಾಶಯ ಕೋರಿದ ಆರ್ಯ ಅವಳೊಡನೆ ಆ ದಿನ ಪೂರ್ತಿ ಕಳೆದಿದ್ದ. ಅಶೋಕ್ ಮೋಹಿತ್ ಕೇಕ್ ತಂದು ಇಬ್ಬರ ಆನಿವರ್ಸರಿಯನ್ನು ಖುಷಿಯಿಂದ ಸೆಲೆಬ್ರೇಟ್ ಮಾಡಿದ್ದರು. ಭಾನುವಾರ ಮಧ್ಯಾಹ್ನ ಎಲ್ಲ ಊಟ ಮುಗಿಸಿ ಕುಳಿತಿದ್ದರು. ಬೆಳಗ್ಗೆಯಿಂದ ಸಣ್ಣಗೆ ಸೊಂಟ ನೋವು ಕಾಣಿಸುತ್ತಿತ್ತು ಅಂಜುಗೆ. ಅವಳು ಹೇಳದೆ ಸುಮ್ಮನೆ ಇದ್ದಳು. ಮಧ್ಯಾಹ್ನದ ಮೇಲೆ ನೋವು ಹೆಚ್ಚಾದಾಗ, ಅದರ ಜೊತೆ ಕಿಬ್ಬೊಟ್ಟೆ ನೋವು ಕಾಣಿಸಿದಾಗ ರೂಮ್ನಲ್ಲಿ ಇದ್ದ ಅಭಿ ಬಳಿ ಹೇಳಿದಳು. ಅಭಿ, ನೋವು ಕಾಣಿಸಿಕೊಳ್ಳುತ್ತಿದೆ ಅಂದಾಗ ಅವನಿಗೆ ಕೈಕಾಲುಗಳೇ ಆಡಲಿಲ್ಲ. ಇರು, ಅಮ್ಮನಿಗೆ ಹೇಳ್ತೀನಿ ಅಂದವನೇ ಮೇಲೆ ನಿಂತೆ ಅಮ್ಮ ಅಂತ ಕೂಗಿದ. ಹಾಲ್ನಲ್ಲಿ ಕುಳಿತಿದ್ದ ಜ್ಯೋತಿ ಏನೋ ಅಂದರು. ಅಂಜುಗೆ ನೋವು ಕಾಣಿಸ್ತಿದೆಯಂತೆ ಅಮ್ಮ ಅಂದಾಗ ಅವರ ಮಾತು ಕೇಳಿ ರೂಮ್ನಲ್ಲಿದ್ದ ಭಕ್ತಿ ಆರ್ಯ ಇಬ್ಬರು ಅಭಿ ರೂಮ್ ಕಡೆ ನಡೆದರು. ಜ್ಯೋತಿ ತಡ ಮಾಡಲಿಲ್ಲ. ಸೀದಾ ರೂಮ್ಗೆ ಬಂದು ಅವಳ ಬಳಿ ನೋವು ಕಾಣಿಸ್ತಿದ್ಯಾ ಅಂದಾಗ ಅತ್ತೆ ಅಂದಳು ತ್ರಾಸವಾಗಿ. ಅಭಿ, ಬೇಗ ಕರ್ಕೊಂಡು ಬಾ, ಹಾಸ್ಪಿಟಲ್ಗೆ ಹೋಗೋಣ ಅಂದರು. ಅವಳು ತೊಟ್ಟಿದ್ದ ಹರಿವೆ ಸ್ವಲ್ಪ ಸ್ವಲ್ಪವೇ ಒದ್ದೆ ಆಗಲು, ಅಣ್ಣ ಅತ್ತಿಗೆನ ಕರ್ಕೊಂಡು ಬಾ, ನಾನು ಕಾರ್ ತೆಗಿತೀನಿ ಅಂದ ಆರ್ಯ. ಕಾರ್ ಕೀ ತೆಗೆದುಕೊಂಡು ಕೆಳಗೆ ನಡೆದಿದ್ದ. ಹುಷಾರಾಗಿ ಕರ್ಕೊಂಡು ಬಾ ಅಭಿ ಅಂದ ಜ್ಯೋತಿ. ಯಾವಾಗಲಾದರೂ ಹೆರಿಗೆ ಆಗಬಹುದು ಎಂದು ತಿಳಿಸಿದ್ದರಿಂದ ಮೊದಲೇ ತಾಯಿ ಮಗುವಿಗೆ ಬೇಕಿದ್ದ ಮೆತ್ತನೆಯ ಬಟ್ಟೆಗಳನ್ನು ಎತ್ತಿಟ್ಟಿದ್ದರು. ಅದನ್ನು ತೆಗೆದುಕೊಂಡು ಬಂದರು. ಅಭಿ ಅಂಜುನ ಎತ್ತಿಕೊಂಡು ಬಂದು ಕಾರ್ನಲ್ಲಿ ಕೂರಿಸಿದ. ಜ್ಯೋತಿ ಕಾರ್ ಹತ್ತಲು ಅಭಿ ಅಂಜುನ ಕೈ ಹಿಡಿದು ಕುಳಿತಿದ್ದ. ಆರ್ಯ ಕಾರ್ ಸ್ಟಾರ್ಟ್ ಮಾಡಿದ. ಜ್ಯೋತಿ ಭಕ್ತಿ ಕಡೆ ನೋಡಿದಾಗ, ನೀವು ಹೋಗಿರಿ ಅತ್ತೆ, ನಾನು ಮಾವ ಬರ್ತೀವಿ ಅಂದಳು. ಕಾರನ್ನು ಶರವೇಗದಲ್ಲಿ ನಡೆಸಿದ ಆರ್ಯ. ದಾರಿ ಮಧ್ಯ ಡಾಕ್ಟರ್ ನಂದಿನಿಗೆ ಕಾಲ್ ಮಾಡಿ ಹೇಳಿದರು ಜ್ಯೋತಿ. ಅವರ ನರ್ಸಿಂಗ್ ಹೋಮ್ ಕಡೆ ಕಾರ್ ತಂದು ನಿಲ್ಲಿಸಿದಾಗ ಎಲ್ಲ ವ್ಯವಸ್ಥೆ ಮಾಡಿ ಆಗಿತ್ತು. ನುರಿತ ಸ್ತ್ರೀ ತಜ್ಞರಿಂದ ಹೆರಿಗೆ ಕೊಠಡಿಯಲ್ಲಿ ಅವಳ ಪ್ರಸವವನ್ನು ಮಾಡಿಸುತ್ತಿದ್ದರು. ದೇವರಿಗೆ ದೀಪ ಹಚ್ಚಿ ಕೈ ಮುಗಿದು ಫೋನ್ ಕೈಯಲ್ಲಿ ಹಿಡಿದು ತನ್ನ ಮಾವನೊಂದಿಗೆ ಹಾಸ್ಪಿಟಲ್ ಕಡೆ ನಡೆದಿದ್ದಳು ಭಕ್ತಿ. ಮಾವ ಸೊಸೆ ಬಂದಾಗ ಇನ್ನೂ ನೋವು ಪಡುತ್ತಿದ್ದಳು ಅಂಜು. ತನ್ನ ಕೈ ಇಚುಕುತ್ತಾ ಹೊರಗೆ ನಿಂತು ತನ್ನವಳ ನೋವಿಗೆ ಮರುಗುತ್ತಿದ್ದ ಅಭಿ. ಜ್ಯೋತಿ ಸೊಸೆ ಹಾಗೂ ಮೊಮ್ಮಗುವಿನ ಕ್ಷೇಮಕ್ಕೆ ದೇವರಲ್ಲಿ ಮೋರೆ ಇಡುತ್ತಿದ್ದರು. ಆರ್ಯ ಸುಮ್ಮನೆ ಕುಳಿತಿದ್ದ. ಇದೆಲ್ಲ ಹೊಸ ಅನುಭವದಂತೆ ಕಾಣಲು ಮನೆಗೆ ಬರುತ್ತಿರುವ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದ ಅವನು. ಅವನ ಪಕ್ಕ ಕುಳಿತವಳನ್ನು ನೋಡುತ್ತಾ, ಅಣ್ಣ ತುಂಬ ಟೆನ್ಷನ್ ಮಾಡಿಕೊಂಡಿದ್ದಾನೆ. ಎಲ್ಲರಿಗೂ ಈ ಟೈಮ್ನಲ್ಲಿ ಟೆನ್ಷನ್ ಆಗುತ್ತೆ. ಅವನು ಮತ್ತೇನು ಹೇಳದೆ ಕುಳಿತ. ಮಗು ಅಳುವಿನ ಶಬ್ದ ಕೇಳುತ್ತಿದ್ದ ಹಾಗೆ ಎಲ್ಲರೂ ಬಿಗಿ ಹಿಡಿದಿದ್ದ ಉಸಿರನ್ನು ಹೊರದಬ್ಬಿದರು. ನರ್ಸ್ ಒಬ್ಬರು ಹೊರಗೆ ಬಂದು ಗಂಡು ಮಗು ಅಂತ ಹೇಳಿ ಮಗು ಹುಟ್ಟಿದ ಸಮಯ, ಮಗುವಿನ ತೂಕ ಇದ್ದ ಚೀಟಿ ಕೊಟ್ಟು ನಡೆದರು. ದೇವರಿಗೆ ಕೈ ಮುಗಿದಿದ್ದರು ಎಲ್ಲರೂ. ನಂದಿನಿ ಜೊತೆ ಬಂದ ಮತ್ತೊಬ್ಬ ಡಾಕ್ಟರ್, ತಾಯಿ ಮಗು ಆರೋಗ್ಯವಾಗಿದ್ದಾರೆ, ವಾರ್ಡ್ಗೆ ಶಿಫ್ಟ್ ಮಾಡಿದ ಮೇಲೆ ನೋಡಿ ಅಂತ ಹೇಳಿ ಹೋದರು. ಮೆತ್ತನೆ ಬಿಳಿ ಬಟ್ಟೆಯಲ್ಲಿ ಮಗುವನ್ನು ಸುತ್ತಿಕೊಂಡು ಬಂದ ನರ್ಸ್ ಅಭಿ ಕೈಗೆ ಕೊಟ್ಟಾಗ ಅವನ ಕಣ್ಣುಗಳು ಆನಂದದಿಂದ ತುಂಬಿ ಬಂದಿದ್ದವು. ಎಲ್ಲರೂ ಮಗುವನ್ನು ನೋಡಿ ಖುಷಿಪಟ್ಟಿದ್ದರು. ಅಂಜುನ ವಾರ್ಡ್ಗೆ ಶಿಫ್ಟ್ ಮಾಡಲು ಎಲ್ಲರೂ ಬಂದು ಅವಳನ್ನು ಮಾತನಾಡಿಸಿದ್ದರು.
ಗಂಡು ಮಗು ಅಂದಾಗ ಜ್ಯೋತಿ ಸ್ವಲ್ಪ ಬೇಸರಿಸಿದರು. ನನಗೆ ಹೆಣ್ಣು ಮಗು ಆಗಲಿ ಎಂದು ತುಂಬ ಆಸೆ ಇಟ್ಟುಕೊಂಡಿದ್ದರು. ಆದರೆ ಅವರಿಗೆ ಆಗಲಿಲ್ಲ. ಅಂಜು ಗರ್ಭಿಣಿ ಆಗಿದ್ದಾಗ ಹೆಣ್ಣು ಮಗುವಾಗಲಿ ಎಂದು ತುಂಬ ಬೇಡಿಕೆ ಇಟ್ಟಿದ್ದರು. ಅದು ಸುಳ್ಳಾಗಿತ್ತು. ಆದರೂ ಮನೆಗೆ ಬಂದ ಮೊದಲ ಮಗುವನ್ನು ಎತ್ತಿಕೊಂಡು ಮುದ್ದಾಡಿದ್ದರು. ಪ್ರಸನ್ನ ಭಕ್ತಿ ಮಗುವನ್ನು ಎತ್ತಿಕೊಂಡಿದ್ದರು. ಆರ್ಯನಿಗೆ ಕೊಡಲು ಹೋದಾಗ ನನಗೆ ಭಯ ಆಗುತ್ತೆ, ಚಿಕ್ಕ ಮಕ್ಕಳನ್ನು ಎತ್ತಿಕೊಳ್ಳೋಕೆ ಬೇಡಪ್ಪ ಅಂತ ಅಂದವ. ಅವರು ಎತ್ತಿಕೊಂಡಾಗ ಮುತ್ತು ಕೊಟ್ಟಿದ್ದ. ಅಂತೂ 3 ದಿನಕ್ಕೆ ಹಾಸ್ಪಿಟಲ್ನಿಂದ ಮನೆಗೆ ಬಂದಿದ್ದರು. ಕೆಳಗಿನ ಗೆಸ್ಟ್ ರೂಮ್ನ ಬಾಣಂತಿಗೆ ಅಂತ ಎಲ್ಲ ವ್ಯವಸ್ಥೆ ಮಾಡಿಸಿದ್ದರು. ಜ್ಯೋತಿ ಮನೆಯಲ್ಲಿ ಮಗುವಿನ ಅಳು ಕೇಳಲು ಅದರ ಅಳುವೆ ಮನೆಯವರ ಮನದಲ್ಲಿ ಖುಷಿ ನೆಲೆಸುವಂತೆ ಮಾಡಿತ್ತು. ಎಲ್ಲರಿಗೂ ರೂಲ್ಸ್ ಮಾಡಿದರು ಜ್ಯೋತಿ. ಹೊರಗಡೆಯಿಂದ ಬಂದ ತಕ್ಷಣ ಯಾರು ಮಗು ನೋಡಲು ಬರುವಂತಿಲ್ಲ, ಪದೇ ಪದೇ ಬಾಣಂತಿ ರೂಮ್ ಕಡೆ ಬರುವಾಗಿಲ್ಲ ಅಂತ ಹೇಳಿದ್ದರು. ಮೋಹಿತ್, ಅಶೋಕ್, ನಿಧಿ ಎಲ್ಲ ಬಂದು ನೋಡಿಕೊಂಡು ಹೋಗಿದ್ದರು. ಸವಿತಾ, ಕವಿತಾ, ಭಕ್ತಿ, ಅಮ್ಮ ಅವರೆಲ್ಲ ಬಂದು ನೋಡಿದ್ದರು. ಯಾರೇ ಬಂದು ನೋಡಿದ್ರು ಎಲ್ಲರೂ ಅಭಿ ಥರಾನೇ ಇರೋದು ಎಂದು ಹೇಳುತ್ತಿದ್ದರು. ಮಗುವಿನ ಸ್ಥಾನ, ಬಾಣಂತಿಯ ಆರೈಕೆ, ಮಗುವಿನ ಲಾಲನೆ ಇದರಲ್ಲಿ ಸಮಯ ಕಳೆಯುತ್ತಿದ್ದರು ಅತ್ತೆ ಸೊಸೆ ಇಬ್ಬರು. ಅಂಜು ಜೊತೆಯೇ ಮಲಗುತ್ತಿದ್ದರು ಜ್ಯೋತಿ. ರಾತ್ರಿ ಸಮಯ ಮೊಮ್ಮಗ ಅಳುವನ್ನು ನಿಲ್ಲಿಸಲು ಸ್ವಲ್ಪ ಒದ್ದೆ ಮಾಡಿಕೊಂಡರೂ ಮನೆಯವರೆಲ್ಲ ಎದ್ದು ಬರುವಂತೆ ಅಳುತ್ತಿದ್ದವ. ಹಗಲೆಲ್ಲ ಮಲಗುತ್ತಿದ್ದವ, ರಾತ್ರಿ ಎದ್ದಿರುತ್ತಿದ್ದ ಪುಟ್ಟ ಅಭಿನೂ ಹೀಗೆ ಹಗಲೆಲ್ಲ ಮಲಗೋದು, ರಾತ್ರಿಯೆಲ್ಲ ಅಳೋದು ಮಾಡೋನು ಅಂತ ಹೇಳುತ್ತಾ ತಮ್ಮ ಅನುಭವವನ್ನು ಸೊಸೆಯರ ಮುಂದೆ ಹೇಳುತ್ತಿದ್ದರು ಜ್ಯೋತಿ. ಅಂದು 9ನೇ ದಿನಕ್ಕೆ ಸೂತಕ ತೆಗೆದುಕೊಂಡು ಮಗುವಿನ ನಾಮಕರಣ ಮಾಡಲಾಗಿತ್ತು. ಅಭಿ ಮತ್ತು ಅಂಜು ಮಗುವಿಗೆ ಆದರ್ಶ್ ಎಂದು ಹೆಸರಿಟ್ಟಿದ್ದರು. ಮಗು ಬಂದ ನಂತರ ಮನೆಯಲ್ಲಿ ನಗು ದುಪ್ಪಟ್ಟು ಹೆಚ್ಚಾಗಿತ್ತು. ಮಗುವಿನ ಲಾಲನೆ, ಪೋಷಣೆಯನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು ಎಲ್ಲ. ಅದರ ಪುಟ್ಟ ಕೈ, ಪುಟ್ಟ ಕಾಲು, ಪುಟ್ಟ ಬಾಯಿ, ಮುದ್ದು ಮುಖದಿಂದ ಎಲ್ಲರನ್ನು ತನ್ನತ್ತ ಸೆಳೆದಿದ್ದ ಕಂದಮ್ಮ ಮಗುವಾಗಿ ತಿಂಗಳ ಮೇಲೆ ಕಳೆದಿತ್ತು. ಅಂಜುನ ತಾಯಿಯಂತೆ ನೋಡಿಕೊಳ್ಳುತ್ತಿದ್ದರು ಜ್ಯೋತಿ. ಮಗು ಶಬ್ದವನ್ನು, ಬೆಳಕನ್ನು ಗ್ರಹಿಸುತ್ತಿತ್ತು. ಒಬ್ಬರ ನಂತರ ಒಬ್ಬರು ಎತ್ತಿಕೊಂಡು ಹಾಡಿಸುವುದೇ ಎಲ್ಲರ ಪ್ರಮುಖ ಕೆಲಸ. ಆರ್ಯ ಮೊದಲು ಎತ್ತಿಕೊಳ್ಳಲು ಭಯಪಟ್ಟನಾದರೂ ಭಕ್ತಿ ಬಲವಂತ ಮಾಡಿ ಹೇಳಿದಾಗ ಮೊದಲ ಬಾರಿಗೆ ಎತ್ತಿಕೊಂಡಿದ್ದ. ಮಗುವನ್ನು ನೋಡಿದಾಗಿಂದ ತಾನು ತಾಯಿಯಾಗುವ ಹಂಬಲ ಭಕ್ತಿ ಮನಸ್ಸಲ್ಲಿ ಹೆಚ್ಚಾಗಿತ್ತು. ತನ್ನವನ ಮುಂದೆ ತನ್ನ ಆಸೆಯನ್ನು ತೆರೆದಿಟ್ಟಿದ್ದಳು. ನೀನೇ ಇನ್ನೂ ಒಂದೊಂದು ಸಲ ಚಿಕ್ಕ ಮಗುವಿನ ಥರ ಆಡ್ತೀಯಾ? ನಿಂಗೆ ಈಗಲೇ ಮಗು ಆದರೆ ಅಷ್ಟೆ, ಇಬ್ಬರನ್ನು ನಾನು ನಿಭಾಯಿಸೋಕೆ ಅದೆಷ್ಟು ಕಷ್ಟಪಡಬೇಕೋ ಏನೋ ಅಂತ ಹಾಡಿಕೊಂಡು ನಕ್ಕಿದ್ದ. ಹೋಗೋ, ಎಲ್ಲದಕ್ಕೂ ಆಡ್ಕೊಳ್ತೀಯ, ಮಾತಾಡಿಸ್ಬೇಡ ನನ್ನ, ಉಸಿ ಕೋಪದಿಂದ ಹೇಳಿದಳು. ಅದು ಆಗಲ್ಲ ಬಂಗಾರಿ, ಇನ್ನು ಸ್ವಲ್ಪ ದಿನ ಮಗು ಬೇಡ ಅಂತ ಹೇಳಿದ್ದು ಅಷ್ಟೇ ಕಣೆ, ನಿಂಗೆ ಬೇಜಾರು ಮಾಡೋಕೆ ಅಲ್ಲ. ನೀನು ಏನು ಹೇಳೋದು ಬೇಡ, ಹೋಗು. ಮುನಿದು ಅವನಿಂದ ದೂರ ಸರಿದು ಮಲಗಿದ್ದಳು ಹುಡುಗಿ. ಸಾರಿ ಕಡೆ, ಸರಿ ಆಯಿತು, ನಿನ್ನಂತೆ ಆಗಲಿ, ಓಕೆನಾ? ಏನು ಬೇಡ, ಹೋಗು. ಸಾರಿ ಕೇಳಿದ ಮೇಲೇನು ಮುನಿಸು ಮಾಡ್ಕೊಬಾರ್ದು ಕಂದಮ್ಮ. ಸಾರಿ ಕಣೆ, ನಿನ್ನ ಆಸೆನೇ ನನ್ನ ಆಸೆ. ಅವನು ಅವಳನ್ನು ಬಳಸಿ ಮುಖ ಚಿಕ್ಕದು ಮಾಡಿ ಸಾರಿ ಕೇಳಿದಾಗ ಅವಳ ಕೋಪ ಗಾಳಿಯಲ್ಲಿ ಹಾರಿ ಹೋಗಿತ್ತು. ಇಬ್ಬರದು ಮುದ್ದಿನ ಮುನಿಸು, ಪ್ರೀತಿಯ ಜಗಳ, ಎಲ್ಲವನ್ನು ಮೀರಿದ ಅನುಬಂಧ. ಅಶೋಕ್ ಧೃತಿ ಎಂಗೇಜ್ಮೆಂಟ್ ಹಳ್ಳಿಯಲ್ಲಿ ಮಾಡುವುದೆಂದು ಮಾತಾಗಿತ್ತು. ಅದರ ಬಗ್ಗೆ ಎಲ್ಲರೂ ಆರ್ಯ ಮನೆಯಲ್ಲಿ ಮಾತನಾಡುತ್ತಾ ಕುಳಿತಿದ್ದರು. ಇಲ್ಲಿ ಅಂಜು ಒಬ್ಬಳನ್ನು ಬಿಟ್ಟು ಹೇಗೆ ಬರೋದು? ಜ್ಯೋತಿ ಮಕ್ಕಳ ಮಾತನ್ನು ಕೇಳಿ ಹೇಳಿದಾಗ, ಯಾಕೆ ಅವರು ಬರೋದಿಲ್ವಾ? ಮೋಹಿತ್ ತಟ್ಟೆಯಲ್ಲಿದ್ದ ಪಕೋಡ ಬಾಯಿಯಲ್ಲಿ ಇಡುತ್ತಾ ಕೇಳಿದ. ಪಾಪು ಇನ್ನೂ ಚಿಕ್ಕದು ಇದೆ, ಇಷ್ಟು ಬೇಗ ಬರೋದು ಬೇಡ ಅಂತ. ಅಲ್ಲಿ ಇಲ್ಲಿ ಅಡ್ಡಾಡಿದರೆ ಮಗುಗೆ ಹುಷಾರಿರೋಲ್ಲ, ಅವಳು ಇಲ್ಲೇ ಇರುತ್ತಾಳೆ. ಅಲ್ಲದೆ ಹಸಿಮೈ ಬಾಣಂತಿ ಬೇರೆ, ಆಗೆಲ್ಲ ಎಲ್ಲಿಗೂ ಹೋಗಬಾರ್ದು. ತಾಯಿ ಮಗು ಮೇಲಿನ ಕಾಳಜಿಯಿಂದ ನುಡಿದರು ಜ್ಯೋತಿ. ಹಾಗಾದರೆ ಅವಳು ಎಲ್ಲಿಗೂ ಹೋಗೋದು ಬೇಡ, ನಿನ್ನ ಮದುವೆಗೆ ಬರ್ತಾಳೆ ಬಿಡು. ಅಭಿ ಅಶೋಕ್ ಮುಖ ನೋಡಿ ಹೇಳಿದಾಗ, ಅಶೋಕ್, ನಿಮ್ಮ ಮದುವೆಗೆ ಬರ್ತೀವಿ ಬಿಡಿ, ಅಂಜು ಧ್ವನಿಗೂಡಿಸಿದಳು. ಮನೆಯಲ್ಲಿ ಎಲ್ಲರೂ ಬರ್ತಾರೆ ಅಶೋಕ್, ನಾನು ಅಂಜು ಜೊತೆ ಇಲ್ಲೇ ಇರ್ತೀನಿ. ಅವಳು ಒಬ್ಬಳನ್ನೇ ಬಿಟ್ಟು ಹೋಗೋದು ಸರಿಯಲ್ಲ ಎಂದು ಜ್ಯೋತಿ ಹೇಳಿದರು. ಆಂಟಿ, ನೀವು ಬರಲಿಲ್ಲ ಅಂದರೆ ಅಮ್ಮ ಸವಿತಾ ಆಂಟಿ ಅವರಿಗೆಲ್ಲ ಬೇಜಾರಾಗುತ್ತೆ. ಹೋಗಿ ಬಂದರೆ ಆಗುತ್ತೆ, ನೀವು ಮಿಸ್ ಮಾಡಬೇಡಿ. ಬನ್ನಿ ಆಂಟಿ ಅಂದನು ಅಶೋಕು. ಹಾಂ ಅತ್ತೆ, ನೀವಿಲ್ಲ ಅಂದರೆ ಕವಿತಾ ಆಂಟಿ, ಸವಿತಾ ಆಂಟಿ ಇಬ್ಬರು ಬೇಜಾರಾಗ್ತಾರೆ. ನಾನು ಬೇಕಿದ್ದರೆ ಇಲ್ಲಿ ಇವರ ಜೊತೆ ಇರ್ತೀನಿ, ನೀವು ಹೋಗಿ ಬನ್ನಿ. ಮಡಿಲಲ್ಲಿ ಮಗುವನ್ನು ಮಲಗಿಸಿಕೊಂಡಿದ್ದ ಭಕ್ತಿ ಹೇಳಿದಾಗ ಅವಳನ್ನೇ ದುರುಗುಟ್ಟಿ ನೋಡಿದ ಅಶೋಕ್. ಅವಳು ಅವನ ಕಡೆ ನೋಡಲು, ಯಾರು ಬರಬೇಡಿ, ನೀನಂತೂ ಬರಲೇಬೇಡ ಕಣೆ ಅಂದನು ಕೋಪದಲ್ಲಿ ಅಶೋಕ್. ಆಗಲ್ಲ ಕಣೋ, ಏನು ಹೇಳುತ್ತಿದ್ದ ಭಕ್ತಿಯನ್ನು ತಡೆದಳು ಅಂಜು. ಭಕ್ತಿ, ನೀನು ಅತ್ತೆ ಎಲ್ಲರೂ ಹೋಗಿ. ಅಭಿ ಮಾರ್ನಿಂಗ್ ಬಂದು ಫಂಕ್ಷನ್ ಮುಗಿಸಿಕೊಂಡು ರಿಟರ್ನ್ ಬರ್ತಾರೆ. ನಾನು ಒಬ್ಬಳೇ ಇರ್ತೀನಿ. ಒಂದು ದಿನಕ್ಕೆ ಏನೂ ಆಗಲ್ಲ. ಅಲ್ಲದೆ ಕೆಲಸಕ್ಕೆ ಕೆಲಸದವರು ಬರ್ತಾರೆ ಅಲ್ವಾ, ಪಾಪುನ ನೋಡಿಕೊಳ್ಳೋದು ಅಷ್ಟೇ ತಾನೇ. ಒಂದು ದಿನಕ್ಕೆ ಏನೂ ಆಗಲ್ಲ, ನಾನು ನೋಡಿಕೊಳ್ತೀನಿ. ನೀವೆಲ್ಲ ಆರಾಮಾಗಿ ಹೋಗಿ ಬನ್ನಿ. ಹಾಂ ಅಂಜು ಹೇಳ್ತಿರೋದು ಕರೆಕ್ಟಾಗಿದೆ. ನಾನು ಫಂಕ್ಷನ್ ಮುಗಿಸ್ಕೊಂಡು ಬೇಗ ರಿಟರ್ನ್ ಬರ್ತೀನಿ. ಅಭಿ ಹೆಂಡತಿ ಮಾತಿಗೆ ಜೊತೆಗೂಡಿದ. ಸರಿ, ಹಾಗೆ ಮಾಡೋಣ. ನಾನು ಫಂಕ್ಷನ್ ಮುಗಿಸಿಕೊಂಡು ಅಭಿ ಜೊತೆ ರಿಟರ್ನ್ ಬರ್ತೀನಿ. ಇಬ್ಬರು ಅಶೋಕ್ ಜೊತೆ 2 ದಿನ ಅಲ್ಲೇ ಇದ್ದು ಬರಲಿ. ಜ್ಯೋತಿ ಹೇಳಿದಾಗ ಎಲ್ಲರೂ ಒಪ್ಪಿದ್ದರು.
ಅಶೋಕ್ ಮುಖವನ್ನು ನೋಡಿದಳು ಭಕ್ತಿ. ಅವನಿನ್ನು ಮುನಿಸಿಕೊಂಡಂತೆ ಕಾಣಲು ಮಗುವನ್ನು ಅಂಜು ಕೈಗಿಟ್ಟು ಅವನ ಪಕ್ಕ ಬಂದು ಕುಳಿತಳು. ಅಂಜು ಮಗುನ ಮಲಗಿಸಲು ನಡೆದಳು. ಅಭಿ ಅವಳ ಹಿಂದೆ ಹೆಜ್ಜೆ ಹಾಕಿದ. ಜ್ಯೋತಿಯವರು ಎದ್ದು ರೂಮ್ ಕಡೆ ನಡೆದರು. ಲೋ ಅಶು, ಯಾಕೋ ಕೋಪ ಮಾಡ್ಕೊಳ್ತೀಯಾ? ಅವನ ಸಮೀಪ ಕುಳಿತು ಕೇಳಿದಳು. ಮತ್ತಿನ್ನೇನು, ಎಲ್ಲರ ಮದುವೆ ಎಂಗೇಜ್ಮೆಂಟ್ ಅಂತ 2 ದಿನ ಮುಂಚೆಯಿಂದ ಓಡಾಡಿ ನನ್ನ ಎಂಗೇಜ್ಮೆಂಟ್ಗೆ ಬರಲ್ಲ ಅಂತೀಯ? ಇಷ್ಟೇ ಅಲ್ವಾ? ನಾನು ಅಂದರೆ ಎಲ್ಲರಿಗೂ ನೆಗ್ಲೆಕ್ಟ್ ಬಿಡು. ತುಸು ಕೋಪ ಬೇಸರದಿಂದ ನುಡಿದ. ಲೋ, ಅವಳೇನೋ ಗೋಬೆ ಥರ ಬರಲ್ಲ ಅಂದರೆ ನಮ್ಮ ಮೇಲೆ ಯಾಕೋ ಬರ್ತೀಯ? ನಾವೇನಾದರೂ ಬರಲ್ಲ ಅಂತ ಹೇಳಿದ್ವಾ? ಮೋಹಿತ್ ಕೇಳಿದ. ಅಶೋಕ್, ಅವಳು, ನಾನು, ಅಪ್ಪ, ಅಮ್ಮ, ಅಭಿ ಎಲ್ಲರೂ ಬರ್ತೀವಿ ಬಿಡಲೋ. ಆರ್ಯ ಗೆಳೆಯನನ್ನು ಸಮಾಧಾನಿಸುವಂತೆ ಹೇಳಿದ. ಅವನು ಇನ್ನು ಮುನಿಸಿನಿಂದ ಕುಳಿತಿದ್ದ. ಸಾರಿ ಕಣೋ, ನಾನು ನಿನ್ನ ನೆಗ್ಲೆಕ್ಟ್ ಮಾಡಿ ಹೇಳಿದ್ದು ಅಲ್ಲ. ಅತ್ತೆ ಬರಲ್ಲ ಅಂದರು ಅಂತ ಹಾಗೆ ಹೇಳಿದ್ದು ಅಷ್ಟೆ. ಸಾರಿ ಕಣೋ, ನಿಂಗೆ ಬೇಜಾರು ಮಾಡೋ ಉದ್ದೇಶ ಅಲ್ವೋ? ಸರಿ ಬಿಡು. ಅಂತೂ ನಮ್ಮ ಹುಡುಗನಿಗೆ ಮುನಿಸಿಕೊಳ್ಳೋಕೆ ಬರುತ್ತೆ, ಅವನ ಕೆನ್ನೆ ಹಿಂಡುತ್ತಾ ಹೇಳಿದಳು. ಬಿಡೆ, ನೋಯುತ್ತೆ, ಅವಳಿಂದ ಬಿಡಿಸುತ್ತೆ ನುಡಿದ. ಲೋ ಅಶೋಕ್, ನಾವು ಬರ್ತೀವಿ, ಆದರೆ ಅಲ್ಲಿ ನಿನ್ನ ಕಿರಿಕ್ ಬಾಮ್ಮ ಇದನ್ನು ಸುಮ್ಮನೆ ಇರೋಕೆ ಹೇಳೋದು ನಿಂಗೆ ಬಿಟ್ಟಿದ್ದು. ಹಾಂ, ಅವಳಿಗೆ ಅದನ್ನು ಆಗ್ಲೇ ಹೇಳಿದ್ದೆ. ಇವಾಗ ಏನು ಮೊದಲಿನ ಥರ ಇಲ್ಲ, ಚೇಂಜ್ ಆಗಿದ್ದಾನೆ ಅಂದ್ಲು. ಅದೇನೋ ಅಲ್ಲಿಗೆ ಹೋದಾಗಲೇ ಗೊತ್ತಾಗುತ್ತೆ. ಅಶೋಕ್ ನುಡಿದಾಗ, ಹೇಗೋ ಈ ಸಲ ಯಾವುದೇ ಕಿರಿಕ್ ಮಾಡದೇ ಇದ್ರೆ ಸಾಕು. ಹಿಂದೆ ನಡೆದಿದ್ದು ನೆನೆದು ಮೋಹಿತ್ ಹೇಳಿದ. ಈ ಸಲ ಅವನು ಏನಾದರೂ ಅನ್ನೋದು ಕಿರಿಕ್ ಮಾಡೋದು ಮಾಡಿದರೆ ಅವನ ತಂಗಿನ ಅಲ್ಲೇ ಬಿಟ್ಟು ಬರ್ತಾ ಇರೋದೆ. ಅಶೋಕ್ ಹೇಳಿದಾಗ, ಅಲ್ಲೇ ಯಾಕೋ ಬಿಟ್ಟು ಬರ್ತೀಯಾ? ಅವಳನ್ನು ಎತ್ತಾಕೊಂಡು ಬಾ. ಭಕ್ತಿ ಕಣ್ಣು ಹೊಡೆದು ಹೇಳಿದಳು. ಇವನೇನು ಅವಳನ್ನು ಎತ್ತಾಕೊಂಡು ಬರೋದು? ಅವಳೇ ಇವನನ್ನು ಓಡಿಸ್ಕೊಂಡು ಬರ್ತಾಳೆ. ಆರ್ಯ ನಗುತ್ತಾ ಹೇಳಿದ. ಎಲ್ಲರ ಮುಖದಲ್ಲಿ ನಗು ಮೂಡಿತು. ಅವರ ಮಾತು ಮುಗಿಸಿಕೊಂಡು ಮನೆ ಕಡೆ ನಡೆದಿದ್ದರು. ಅಂತೂ ಅವನು ಎಂಗೇಜ್ಮೆಂಟ್ಗೆ ಹೋಗುವ ಬಗ್ಗೆ ಮಾತುಕತೆ ಮುಗಿದಿತ್ತು. ಆರ್ಯ, ನಾನು ಬರೋದು ಬೇಡ ಅಂತಿದ್ದೆ, ಆದರೆ ಆ ಅಶೋಕ್ ಮುಖಾನ ಒಂಥರ ಇಟ್ಕೊಂಡು ನನ್ನ ನೋಡಿದಾಗ ನನಗೆ ಬೇಜಾರಾಗೋಯ್ತು. ನೀನು ಬರಲ್ಲ ಅಂದಿದ್ದಕ್ಕೆ ಅಷ್ಟೊಂದು ಮುನಿಸಿಕೊಂಡಿದ್ದ. ಇನ್ನು ನೀನು ಹೋಗದೇ ಇದ್ದಿದ್ರೆ ಅಷ್ಟೇ. ಅವನನ್ನು ಸಮಾಧಾನ ಮಾಡೋಕೆ ಆಗ್ತಾ ಇರಲಿಲ್ಲ. ಲ್ಯಾಪ್ಟಾಪ್ನಿಂದ ತಲೆ ಎತ್ತದೆ ನುಡಿದ. ಹೌದು ಆರ್ಯ, ಅವನು ಧೃತಿ ಇಬ್ಬರು ಕೋಪ ಮಾಡಿಕೊಳ್ಳೋರು ಅಷ್ಟೇ. ಭಯ ಆಗುತ್ತೆ ಕಡೆ ಬರೋಕೆ. ಮುಖ ಹಿಳೆಬಿಟ್ಟು ನುಡಿದಳು. ಯಾಕೆ? ಅವಳನ್ನು ನೋಡುತ್ತಾ ಕೇಳಿದ. ಲಾಸ್ಟ್ ಟೈಮ್ ನೀನು ಜಗಳ ಮಾಡ್ಕೊಂಡಾಗೆ ಈ ಸಲನೂ ಎಲ್ಲಿ ಜಗಳ ಮಾಡ್ಕೊಳ್ತೀಯೋ ಅಂತ. ಪದೇ ಪದೇ ಅದೇ ನಡೆಯುತ್ತಾ? ಆದರೂ ನಿನ್ನ ಜೊತೆ ಬರೋಕೆ ಭಯ ಆಗುತ್ತೆ. ನನ್ನ ಜೊತೆ ಸರಿಯಾಗೇ ಇರ್ತೀಯ. ಯಾರದ್ದು ಮೇಲಿನ ಕೋಪನ ನನ್ನ ಮೇಲೆ ತೋರಿಸ್ತೀಯ. ಅದು ಯಾವಾಗ ಹೇಗೆ ಚೇಂಜ್ ಆಗ್ತೀಯೋ ಗೊತ್ತೇ ಆಗಲ್ಲ. ಆಹಾ, ಇವಾಗ ಅದೆಲ್ಲ ಮಾಡಲ್ಲ. ಇರಲಿ ಬಾರೆ. ಅಲ್ಲ, ಅಷ್ಟೊಂದು ಭಯನಾ ನನ್ನ ಕಂಡ್ರೆ? ನಸುನಕ್ಕು ಕೇಳಿದ. ನಿನ್ನ ಕಂಡ್ರೆ ಅಲ್ಲ, ನಿನ್ನ ಕೋಪ ಅಂದರೆ ತುಂಬ ಭಯ. ಕೋಪ ಬಂದರೆ ರಾಕ್ಷಸನ ಥರ ಆಡ್ತೀಯ. ಏನು ಅಂತೀಯೋ ಏನು ಮಾಡ್ತೀಯೋ ಒಂದು ಗೊತ್ತಾಗಲ್ಲ ಅದಕ್ಕೆ. ಇಲ್ಲ ಬಂಗಾರಿ, ಪ್ರತಿ ಸಲ ಯಾರೇ ಬೇಜಾರು ಮಾಡಿದ್ರು, ಯಾರೇ ಕೋಪ ತರಿಸಿದ್ರು ಅದನ್ನು ನಿನ್ನ ಮೇಲೆ ತೋರಿಸ್ತಿದ್ದೆ. ಆದರೆ ಇನ್ನು ಮುಂದೆ ಹಾಗೆಲ್ಲ ಮಾಡಲ್ಲ. ನಿಂಗೆ ಏನು ಅನ್ನೋದು ಇಲ್ಲ, ಓಕೆನಾ? ಕುಳಿತಲಿಂದ ಎದ್ದು ಅವಳ ಬಳಿ ಬಂದು ಹೇಳಿದ. ಏನೋಪ್ಪ, ನಂಗಂತೂ ಬರೋಕೆ ಅರ್ಧ ಮನಸ್ಸೇ ಇರೋದು. ನಿನ್ನ ಹತ್ರ ಬಯಸ್ಕೊಂಡು ನಿನ್ನ ನೋಡೋ ಬದಲು ಇಲ್ಲಿ ಪಾಪ ಜೊತೆ ಆರಾಮಾಗಿ ಇರ್ತಿದ್ದೆ. ಪಾಪ ಕಣೆ ಅಶೋಕ್, ಅವನ ಎದುರಿಗೆ ಹೇಳು, ನಿನ್ನ ಜೊತೆ ಮಾತಾಡೋದೇ ಬಿಡ್ತಾನೆ ಅಷ್ಟೆ ಅಲ್ವಾ? ನೀನು ಮೊದಲು ನನ್ನ ಜೊತೆ ಮಾತಾಡೋದು ಬಿಟ್ಟಿದ್ರು ಅವರಿಬ್ಬರು ಒಂದು ದಿನಾಲೂ ನನ್ನ ಜೊತೆ ಮಾತು ಬಿಟ್ಟಿಲ್ಲ. ಅವನು ಅಷ್ಟೇ. ಆಮೇಲೆ ನನ್ನ ಮಾತೇ ಆಡಿಸಲ್ಲ. ಹೌದು, ಅವಳನ್ನು ತಬ್ಬಿ ನುಡಿದಿದ್ದ. ಅವಳು ಅವನೆದೆಯಲ್ಲಿ ಮುಖ ಹುದುಗಿಸಿದ್ದಳು. ಧೃತಿ ಅಶೋಕ್ ಎಂಗೇಜ್ಮೆಂಟ್ಗೆ ಊರಿಗೆ ಹೋಗುವ ದಿನ ಬಂದೇ ಬಿಟ್ಟಿತ್ತು. ನಾಳೆ ಎಂಗೇಜ್ಮೆಂಟ್ ಅಂದರೆ ಇವತ್ತಿನಂತೆ ಎಲ್ಲರೂ ಅಭಿ ಅಂಜು ಇಬ್ಬರನ್ನು ಬಿಟ್ಟು ಹೊರಟಿದ್ದರು. ಅದೆಷ್ಟು ಬಾರಿ ಮಗ ಸೊಸೆಗೆ ಮೊಮ್ಮಗನನ್ನು ಹುಷಾರಾಗಿ ನೋಡಿಕೊಳ್ಳಿ ಅಂತ ಹೇಳಿದರು ಜ್ಯೋತಿ. ಅವರಿಗೆ ಗೊತ್ತಿಲ್ಲ. ಮೋಹಿತ್ ಅಪ್ಪನ ಬಿಟ್ಟು ಅವರ ಫ್ಯಾಮಿಲಿ, ಆರ್ಯ ಫ್ಯಾಮಿಲಿ ಎಲ್ಲರೂ ಹೋಗಿದ್ದರು. ಫಂಕ್ಷನ್ ದಿನ ಅಶೋಕ್ ಅವನ ಫ್ಯಾಮಿಲಿ ಜೊತೆ ಬರುವುದರಲ್ಲಿದ್ದರು. ಅವರೆಲ್ಲ ಹಳ್ಳಿ ಮುಟ್ಟಿದಾಗ ಆಗಲೇ ರಾತ್ರಿ 8 ಆಗಿತ್ತು. ಅವರೆಲ್ಲರೂ ಮೀನಾ ಶೇಖರ್ ಅವರು ಆಧಾರದಿಂದ ಬರಮಾಡಿಕೊಂಡಿದ್ದರು. ಧೃತಿಯನ್ನು ಕಾಡಿಸಿದ ಆರ್ಯ. ಅವರಿಬ್ಬರ ಜಗಳ ಅಲ್ಲಿಯೂ ಮುಂದುವರೆದಿತ್ತು. ಪ್ರಯಾಣದ ಸುಸ್ತು ಎಲ್ಲರನ್ನು ಬೇಗ ನಿದ್ರೆ ಮಾಡುವಂತೆ ಮಾಡಿತ್ತು. ಬೆಳಿಗ್ಗೆ ಅಶೋಕ್ ಧೃತಿ ಎಂಗೇಜ್ಮೆಂಟ್ಗೆ ತಯಾರಿ ಜೋರಾಗಿ ಸಾಗಿತ್ತು. ಎಲ್ಲರೂ ಬೆಳಗಿನ ಉಪಹಾರ ಸೇವಿಸುತ್ತಿದ್ದರು. ಎಲ್ಲ ವ್ಯವಸ್ಥೆನೂ ಸರಿಯಾಗಿ ನೋಡ್ಕೊ, ಯಾವುದು ಕಡಿಮೆ ಆಗಬಾರ್ದು, ಶೇಖರ್ ಮಗನಿಗೆ ತಿಳಿಸಿದರು. ಅಂತ ತಿಂಡಿ ತಿನ್ನುತ್ತಿದ್ದವ ತಲೆ ಎತ್ತದೆ ನುಡಿದ. ಅಂದು ಜಾತ್ರೆಯಲ್ಲಿ ಅವರೆಲ್ಲ ಬಂದಾಗ ಮಾಡಿದ ಜಗಳವನ್ನು ಎಲ್ಲರೂ ಊರಿಗೆ ವಾಪಸ್ಸೋದ ನಂತರ ಗಂಡನಲ್ಲಿ ಹೇಳಿ ಅವನಿಗೆ ಸರಿಯಾಗಿ ಬಯಸಿದ್ದರು ಮೀನಾ. ಅದಕ್ಕೋ ಏನೋ ಅವನಿಗೆ ತನ್ನ ತಪ್ಪಿನ ಅರಿವಾಗಿತ್ತು. ಬಂದವರಾರಿಗೂ ಸರಿಯಾಗಿ ಮುಖ ತೋರಿಸದೆ ಓಡಾಡುತ್ತಿದ್ದ. ಅಂತೂ ಅಶೋಕ್ ಫ್ಯಾಮಿಲಿ ಸ್ವಲ್ಪ ಹತ್ತಿರದ ನೆಂಟರೊಂದಿಗೆ ಹಳ್ಳಿಗೆ ಹೊರಟಿದ್ದರು. ಭವ್ಯನು ಅವರೊಡನೆ ಬಂದಿದ್ದಳು. ಧೃತಿಯನ್ನು ರೆಡಿ ಮಾಡುತ್ತಿದ್ದರು ಭಕ್ತಿ, ನಿಧಿ, ಮನ್ವಿತ ಸೇರಿಕೊಂಡು.
ಅಕ್ಕ ಈ ಸೀರೆ ಚೆನ್ನಾಗಿ ಕಾಣುತ್ತಿದೆ ಅಲ್ವ ಧೃತಿಗೆ? ನೀತಿ ಭಕ್ತಿ ಬಳಿ ಕೇಳಿದಾಗ ಹೌದು, ಆದರೆ ಮೇಡಮ್ ಅವರ ಮುಖ ಯಾಕೋ ಸಪ್ಪಗೆ ಇದೆಯಲ್ಲ, ಏನಾಯಿತು? ಧೃತಿ ಮುಖ ಡಲ್ ಆಗಿದ್ದು ನೋಡಿ ಕೇಳಿದಳು ಭಕ್ತಿ. ಹೌದು, ಯಾಕೆ ಏನಾಯಿತು? ಬೆಳಗ್ಗೆಯಿಂದ ಡಲ್ ಆಗಿದ್ದೀಯಾ? ಮನ್ವಿನು ಅವಳ ಸಮೀಪ ಬಂದು ಕೇಳಿದಳು. ಅಕ್ಕ, ಈ ಸಲ ನಿಮ್ಮ ಅಣ್ಣ ಏನಾದರೂ ಕಿರಿಕ್ ಮಾಡಿದರೆ ನನ್ನ ಶಾಶ್ವತವಾಗಿ ಮರೆತು ಬಿಡುವಂತ ಅಶೋಕ್ ಹೇಳಿದ್ದಾನೆ. ಅದಕ್ಕೆ ನನಗೆ ಭಯ ಆಗ್ತಿದೆ. ಕಣ್ಣಲ್ಲಿ ನೀರು ತುಂಬಿಕೊಂಡು ನುಡಿದಳು ಧೃತಿ. ಅಯ್ಯೋ, ಲಾಸ್ಟ್ ಟೈಮ್ ಏನೋ ಗೊತ್ತಿಲ್ಲದೆ ಏನೇನೋ ಮಾತಾಡಿ ಜಗಳ ಆಯಿತು. ಇವಾಗಲೂ ಹಾಗೆ ಆಗುತ್ತಾ? ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಯೋಚಿಸಿ ಹ್ಯಾಪಿ ಮೂಡ್ನ ಯಾಕೆ ಹಾಳು ಮಾಡ್ಕೊಳ್ತೀಯಾ? ಅಕ್ಕ, ಅಣ್ಣ ಏನಾದರೂ ಅಂದರೆ ಅಶೋಕ್ ಮದುವೆ ಕ್ಯಾನ್ಸಲ್ ಮಾಡ್ತಾನೆ. ಆಮೇಲೆ ನಿಮ್ಮೆಲ್ಲ ನನ್ನ ದೂರ ಮಾಡ್ತೀರಾ. ನನಗೆ ನಿಮ್ಮ ಜೊತೆ ನಾನು ಒಬ್ಬಳಾಗಿ ಇರಬೇಕು ಅಂತ ಆಸೆ ಅಕ್ಕ. ಪ್ಲೀಸ್ ನನ್ನ ದೂರ ಮಾಡಿಬಿಡಿ. ಅಳುತ್ತಾ ಹೇಳಿದಾಗ ಅಷ್ಟೊಂದು ತಮಾಷೆ ಮಾಡುವ ಹುಡುಗಿ ಇವಳೇನ ಅನಿಸಿತು ಎಲ್ಲರಿಗೂ. ಅಯ್ಯೋ ಹುಚ್ಚಮ್ಮ, ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರಾ? ನೋಡು, ಅವನೇನು ನಿನ್ನ ರೇಗಿಸೋಕೆ ಆ ಥರ ಹೇಳಿರ್ತಾನೆ ಅಷ್ಟೇ. ನಿನ್ನ ಬಿಟ್ಟು ಅವನು ಆರಾಮಾಗಿ ಬದುಕೋಕೆ ಆಗುತ್ತಾ? ಅದೆಲ್ಲ ಏನೂ ಆಗಲ್ಲ. ಆಗಲ್ಲ, ಅಳು ನಿಲ್ಲಿಸು. ಹೌದು ಧೃತಿ, ಭಕ್ತಿ ಅಕ್ಕ ಹೇಳ್ತಿರೋದು ಸರಿ ಇದೆ. ನಿನ್ನ ಅಶೋಕಣ್ಣ ತುಂಬ ಪ್ರೀತಿ ಮಾಡ್ತಾನೆ, ದೂರ ಮಾಡಿಕೊಳ್ಳೋದಿಲ್ಲ, ಅಳ್ಬೇಡ. ಅವಳ ವಯಸ್ಸಿನ ಅವಳಿಗೆ ಸ್ನೇಹಿತೆಯಾಗಿದ್ದ ಮನ್ವಿತಾ ಹೇಳಿದಾಗ ಮನ್ವಿ ಹೇಳ್ತಿರೋದು ನಿಜ ಧೃತಿ, ಅಳ್ಬೇಡ. ನಾವೆಲ್ಲ ಯಾವಾಗಲೂ ನಿನ್ನ ಜೊತೆನೇ ಇರ್ತೀವಿ. ನೀತಿ ಅವಳ ಭುಜದ ಮೇಲೆ ಕೈ ಇಟ್ಟು ಹೇಳಿದಳು. ಇರು, ನೀನು ಈಗೆಲ್ಲ ಹೇಳಿದರೆ ಕೇಳಲ್ಲ. ಆರ್ಯ ಅಣ್ಣನೇ ಕರೆಕ್ಟ್ ನಿಂಗೆ. ಅಲ್ಲಿ ಎಲ್ಲೋ ಹೊರಗಡೆ ಇರಬೇಕು, ಕರೀತೀನಿ ಅಂತ ಹೊರಗೆ ಓಡಿದಳು ಮನ್ವಿತಾ. ಇಷ್ಟೊತ್ತು ನಾವು ರೆಡಿ ಮಾಡಿದ್ದು ಎಲ್ಲ ಕೆಟ್ಟೋಯ್ತು ನೋಡು ಅಂತ ಹೇಳುತ್ತಾ ಅವಳನ್ನು ಸಮಾಧಾನಿಸುತ್ತಿದ್ದರು ಭಕ್ತಿ ನಿಧಿ. ಮನ್ವಿ ಆರ್ಯ ಮೋಹಿತ್ನನ್ನು ಹುಡುಕುತ್ತಾ ಹೊರಗೆ ಬಂದಳು. ಕೆಳಗಡೆ ನಿಂತು ಏನೋ ಮಾತನಾಡುತ್ತಿದ್ದವರನ್ನು ನೋಡುತ್ತಾ ಎದುರಿಗೆ ಬರುತ್ತಿದ್ದ ಧನ್ವಿತ್ನನ್ನು ನೋಡದೆ ಡಿಕ್ಕಿ ಹೊಡೆದಿದ್ದಳು. ಅವನ ಕೈಯಲ್ಲಿದ್ದ ಬಾಳೆ ಎಲೆಯ ಗಂಟು ಕೆಳಗೆ ಬಿದ್ದಿತ್ತು. ನೋಡ್ಕೊಂಡು ಬರೋಕೆ ಆಗಲ್ವೇನ್ರಿ ನಿಮಗೆ? ಅದು ಸಾರಿ, ನೋಡಲಿಲ್ಲ ಅಂದಳು ಅವನನ್ನು ನೋಡುತ್ತಾ. ಅವನು ಮತ್ತೇನು ಮಾತನಾಡದೆ ಕೆಳಗೆ ಬಿದ್ದಿದ್ದ ಗಂಟು ಹಿಡಿದು ನಡೆದನು. ಅವಳು ಅವನು ಹೋದ ಕಡೆ ನೋಡುತ್ತಾ ನಿಂತಿದ್ದಳು. ತಾನು ಬಂದ ಕೆಲಸ ನೆನೆದು ಆರ್ಯ ಮೋಹಿತ್ ಇರುವಲ್ಲಿಗೆ ನಡೆದಳು. ಅವರಿಗೆ ಧೃತಿ ಅಳುತ್ತಿದ್ದ ವಿಷಯ ತಿಳಿಸಿ ಕರೆದುಕೊಂಡು ರೂಮ್ಗೆ ಬಂದಾಗ ಅಲ್ಲಿ ಧೃತಿ, ನಿಧಿ, ಭಕ್ತಿ ಸುಮ್ಮನೆ ಕುಳಿತಿದ್ದರು. ಯಾಕೆ, ಏನಾಯ್ತೆ, ಅಳ್ತಾ ಇದೆಯಂತೆ? ಆರ್ಯ ಧೃತಿ ಬಳಿ ಕುಳಿತು ಕೇಳಿದ. ಅವಳು ಹೆದರಿಕೊಂಡು ಬೇಜಾರು ಮಾಡ್ಕೊಂಡಿದ್ದಾಳೆ ಅಂದ ಭಕ್ತಿ. ಧೃತಿ ಹೇಳಿದ್ದು ಅಷ್ಟು ವಿಷಯವನ್ನು ಹೇಳಿದಳು. ಅಯ್ಯೋ ಇಷ್ಟೇನಾ? ನಿಮ್ಮ ಅಣ್ಣ ಏನು ಅನ್ನಲ್ಲ ಅಂದ್ಕೊಳ್ತೀನಿ. ಬಂದಾಗಿಂದ ನೋಡ್ತಿದ್ದೀನಿ, ಎಲ್ಲ ಕೆಲಸ ಅವನೇ ಮುಂದೆ ನಿಂತು ಮಾಡ್ತಿದ್ದಾನೆ. ಅಲ್ಲಿಗೂ ಮೀರಿ ಅವನು ಏನಾದರೂ ಅಂದರೆ ಅವಾಗ ನೋಡಿಕೊಳ್ಳೋಣ ಬಿಡೆ. ಅಶೋಕ್ ನಿನ್ನ ಬೇಡ ಅನ್ನೋದಾ? ಅದೆಲ್ಲ ಯೋಚಿಸ್ಬೇಡ. ಅವನು ಬೇಡ ಅಂದರೂ ಅವನ ಕೈಕಾಲು ಕಟ್ಟಿ ನಿನ್ನ ಪಕ್ಕ ಕೂರಿಸ್ತೀವಿ. ನೀನೇ ಅವನಿಗೆ ತಾಳಿ ಕಟ್ಟುವಂತೆ ಬಿಡು, ಆಯ್ತಾ? ಆರ್ಯ ಹೇಳಿದಾಗ ಆರ್ಯನ ಮಾತಿಗೆ ನಕ್ಕಳು. ಎಲ್ಲರೂ ಅವಳ ನಗುವಿಗೆ ಜೊತೆಯಾಗಿದ್ದರು. ಆರ್ಯ, ನೀನು ಇನ್ನು ನೈಟ್ ಪ್ಯಾಂಟ್ನಲ್ಲೇ ಇದೆಯಾ? ರೆಡಿ ಆಗಲ್ವಾ? ತನ್ನ ಗಂಡನ ಅವಸ್ಥೆ ನೋಡಿ ಕೇಳಿದಳು. ಕಣೆ, ಬಾ ಬಟ್ಟೆ ಕೊಡು, ಟೈಮ್ ಆಯಿತು, ಎಲ್ಲ ಹಿರಿ ಬಂದೆ ಅಂದವ ಹೆಂಡತಿ ಜೊತೆ ತನ್ನ ರೂಮ್ ಕಡೆ ನಡೆದಿದ್ದ. ಅವಳು ಕೊಟ್ಟ ವೈಟ್ ಶರ್ಟ್, ಬ್ಲ್ಯಾಕ್ ಪ್ಯಾಂಟ್ ತೊಟ್ಟು ಏರ್ ಸ್ಟೈಲ್ ಸೆಟ್ ಮಾಡಿಕೊಳ್ಳುತ್ತಿದ್ದ ಆರ್ಯನನ್ನೇ ನೋಡುತ್ತಿದ್ದಳು ಭಕ್ತಿ. ಕನ್ನಡಿಯಲ್ಲಿ ತನ್ನ ಮೇಲೆಯೇ ನೋಟ ಇಟ್ಟವಳನ್ನು ಕಂಡು ಯಾಕೆ ಹಾಗೆ ನೋಡ್ತಿದ್ಯಾ ಅಂದನು. ಅಲ್ಲ, ನೀನು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿದ್ದೀಯಾ ಅಲ್ವಾ? ಅದು ಹೇಗೆ ಅಂತ ಅಂದರೆ ಅವಳೆಡೆ ತಿರುಗಿ ಕೇಳಿದ. ಅಂದರೆ ಕೋಪ, ಪ್ರೀತಿ, ಸ್ನೇಹ, ತರ್ಲೆ ಎಲ್ಲ ಗುಣ ನಿನ್ನಲ್ಲಿದೆ. ಸ್ನೇಹಿತರು, ಫ್ಯಾಮಿಲಿ ಸಂಬಂಧಗಳು ಎಲ್ಲವನ್ನೂ ಅಚ್ಚುಕಟ್ಟಾಗಿ ನಿಭಾಯಿಸ್ತೀಯ. ಆಹಾ, ಟೈಮ್ಗೆ ಸರಿಯಾಗಿ ಸಂದರ್ಭಕ್ಕೆ ತಕ್ಕಂತೆ ಇರ್ತೀಯ. ನನ್ನ ಜೊತೆನೂ ಪ್ರೀತಿಯಿಂದ ಇರ್ತೀಯ, ರೊಮ್ಯಾನ್ಸ್ ಮಾಡ್ತೀಯ, ಕೋಪ ತೋರಿಸ್ತೀಯ, ಬೇಜಾರು ಮಾಡ್ಕೊಂಡ್ರೆ ಸಮಾಧಾನ ಮಾಡ್ತೀಯ, ತಪ್ಪು ಮಾಡಿದರೆ ಬೈದು ಬುದ್ಧಿ ಹೇಳ್ತೀಯ. ಇಷ್ಟೆಲ್ಲ ಒಬ್ಬನಲ್ಲೇ ಇರೋಕೆ ಸಾಧ್ಯನಾ ಅಂತ ಯೋಚಿಸ್ತಿದ್ದೆ. ಧೃತಿ ಜೊತೆ ಅದೆಷ್ಟು ಜಗಳ ಮಾಡ್ತೀಯ, ಆದರೂ ಅವಳನ್ನು ಅಷ್ಟು ಕೇರ್ ಮಾಡ್ತೀಯ. ಹೇಗೆ ಆರ್ಯ ಇದೆಲ್ಲ? ನಿನ್ನ ತಲೆ, ಎಲ್ಲರೂ ಹಾಗೆ ಇರೋದು. ಹಾಗೇನಿಲ್ಲ, ನಾನು ನೋಡ್ದಂಗೆ ನೀನು ಪರ್ಫೆಕ್ಟ್ ಆಗಿದ್ದೀಯಾ ಗೊತ್ತಾ? ಹೌದಾ? ಅಲ್ಲದೆ ನೋಡೋದಿಕ್ಕೂ ಸೂಪರ್ ಆಗಿದ್ದೀಯಾ, ಚೆನ್ನಾಗಿ ಓದಿದ್ದೀಯಾ, ಕೈಯಲ್ಲಿ ಕೆಲಸ ಇದೆ. ಅಂತೂ ನೀನು ಒಂಥರ ಸೂಪರ್ ಆರ್ಯ. ಯಾಕೆ ಇವತ್ತು ಇಷ್ಟೊಂದು ಹೊಗಳುತ್ತಿದ್ದೀಯಾ? ನಿಜ ಹೇಳಿ. ನಿನ್ನ ತಲೆಯಲ್ಲಿ ಇರೋ ನಟ್ಟು ಬೋಲ್ಟ್ ಎಲ್ಲ ಇರೋ ಜಾಗದಲ್ಲಿ ಸರಿಯಾಗಿ ಇದ್ದಾವೆ ತಾನೆ? ನಗುತ್ತಾ ಕೇಳಿದ. ಆರ್ಯ, ಹೊಗಳು ಇದ್ದರೆ ಹೀಗೆ ಹೇಳ್ತೀಯ? ಹೋಗೋ,
ತಿರುಗಿ ನಿಂತಳು. ಅಲ್ಲ, ನನ್ನ ಮುದ್ದು ಬಂಗಾರಿಗೆ ನನ್ನ ಜೊತೆ ಜಗಳ ಮಾಡೋದು ಅಷ್ಟೇ ಗೊತ್ತು ಅಂದ್ಕೊಂಡಿದ್ದೆ, ಆದರೆ ನನ್ನ ಹೊಗಳೋಕ್ಕೂ ಬರುತ್ತೆ ಅಂತ ಗೊತ್ತಿರಲಿಲ್ಲ ನೋಡು. ಹಿಂದಿನಿಂದ ಅವಳನ್ನು ಬಳಸಿ ನೋಡಿದ. ಆರ್ಯ, ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ, ಬಟ್ ನಿನ್ನ ಥರ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ ಅಷ್ಟೆ. ಅವನೆಡೆ ತಿರುಗಿ ಹೇಳಿದಳು. ನಾನು ಪರ್ಫೆಕ್ಟ್ ಹೌದೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನೀನು ಮಾತ್ರ ನನಗೆ ಪರ್ಫೆಕ್ಟ್ ಜೋಡಿ. ನೀನು ಬಾಯಿ ಬಿಟ್ಟು ಹೇಳದೆ ಇದ್ದರೂ ನನ್ನ ಅದೆಷ್ಟು ಪ್ರೀತಿ ಮಾಡ್ತೀಯ ಅಂತ ನನಗೆ ಗೊತ್ತು. ಲವ್ ಯು ಬಂಗಾರಿ. ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ನುಡಿದವ ಅವಳ ಹಣೆಗೆ ಚುಂಬಿಸಿದ. ಅವನನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದಿದ್ದಳು. ಅವನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡವ. ಸ್ವಲ್ಪ ಹೊತ್ತಿನ ನಂತರ ತನ್ನ ಹಿಡಿತ ಸಡಿಸುತ್ತಾ, ಭಕ್ತಿ, ದಿನ ಪೂರ್ತಿ ಹೀಗೆ ತಬ್ಬಿಕೊಂಡು ಇರ್ತೀಯಾ? ದಿನ ಅಲ್ಲ, ಜೀವನ ಪೂರ್ತಿ ಹೀಗೆ ಇರ್ತೀನಿ ಹೀಗೆ ಅನ್ನುತ್ತಾ ಮತ್ತಷ್ಟು ಬಿಗಿಯಾಗಿ ತಬ್ಬಿ ಹಿಡಿದಳು. ನನಗೂ ಹೀಗೆ ಇರೋದೇ ಇಷ್ಟ ಕಣೆ. ಅವಳ ತಲೆಯನ್ನು ಮೇಲೆ ಎತ್ತಿದವ. ನನಗೆ ಮುಂದಿನ ಜನ್ಮ ಅಂತ ಏನಾದರೂ ಇದ್ದರೆ ನೀನೇ ನನ್ನ ಲೈಫ್ ಪಾರ್ಟ್ನರ್ ಆಗಿ ಬಾರೆ, ಫ್ರೆಂಡ್ಸ್ ಆಗಿ, ಲವ್ವರ್ ಆಗಿ, ಹೆಂಡತಿಯಾಗಿ ನೀನೇ ಸಿಗು ಅಂದವ. ಅವಳ ಅದರ ಮೇಲೆ ಮುತ್ತಿಟ್ಟ. ಇಬ್ಬರ ಕಣ್ಣೋಟ ಬೆರೆತಿತ್ತು. ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾ ಮೈ ಮರೆತಿದ್ದರು. ಕೆಮ್ಮುತ್ತಾ ಅಂದಾಗ ಇಬ್ಬರು ಬಾಗಿಲಿನ ಕಡೆ ನೋಡಿದರು. ಹೇ ಭವ್ಯ, ಯಾವಾಗ ಬಂದೆ ಅಂದರು ಇಬ್ಬರು. ಬಾಗಿಲಿಗೆ ಹೊರಗೆ ನಿಂತು ಕೈಕಟ್ಟಿ ಇಬ್ಬರನ್ನು ನೋಡುತ್ತಾ ನಗುತ್ತಾ ನಿಂತಿದ್ದಳು ಭವ್ಯ. ಅವಳ ಹಿಂದೆ ಸೊಂಟದ ಮೇಲೆ 2 ಕೈಗಳನ್ನು ಇಟ್ಟುಕೊಂಡು ನಗುತ್ತಾ ನಿಂತಿದ್ದ ಅಶೋಕ್. ನಾವು ಆಗ್ಲೇನೆ ಬಂದ್ವಿ. ಏನು ಗಂಡ ಹೆಂಡತಿ ನಾವು ಬಂದಿದ್ದು ಗೊತ್ತಾಗದೇ ಇರೋವಷ್ಟು ಲವ್ವಲ್ಲಿ ಇನ್ವಾಲ್ವ್ ಆಗಿದ್ದೀರಾ? ಒಳಗೆ ಬರುತ್ತಾ ನುಡಿದಳು. ನಾಚಿಕೆ ಆಗಲ್ಲ ನಿಂಗೆ? ಗಂಡ ಹೆಂಡತಿ ಇಬ್ಬರು ಜೊತೆಗೆ ಇದ್ದಾಗ ಬಂದು ಕದ್ದು ನೋಡೋಕೆ? ಆರ್ಯ ಅವಳನ್ನು ನೋಡುತ್ತಾ ಕೇಳಿದ. ಸ್ವಲ್ಪ ಮುಚ್ಚಿಕೊಂಡು ಇರ್ತೀರಾ ಸರ್? ಅಲ್ಲ, ಡೋರ್ ಓಪನ್ ಇಟ್ಕೊಂಡು ರೊಮ್ಯಾನ್ಸ್ ಮಾಡಿದರೆ ನಾವು ಏನು ಮಾಡೋಕೆ ಆಗುತ್ತೆ? ಮಂಚದ ಮೇಲೆ ಕುಳಿತು ನುಡಿದಳು. ಹೋಗ್ಲಿ ಬಿಡು, ನೋಡಿದ್ದು ನೀನು ತಾನೆ. ಅದು ಸರಿ, ಯಾಕೆ ಲೇಟಾಗಿ ಬಂದ್ರಿ? ಅವಳ ಪಕ್ಕ ಬಂದು ಕುಳಿತು ಕೇಳಿದ. ಇಲ್ಲಿ ಇದ್ದಾನೆ ನೋಡಿ ಸುಂದ್ರ. ಆಹಾ, ಎಂಗೇಜ್ಮೆಂಟ್ಗೆ ಬರೋಕೆ ರೆಡಿಯಾಗೋಕೆ 3 ಗಂಟೆ ತಗೊಂಡ. ಇನ್ನು ಇವನ ಮದುವೆಗೆ 2 ದಿನ ಮುಂಚೆನೇ ಇವನಿಗೆ ರೆಡಿ ಆಗೋಕೆ ಹೇಳಬೇಕು ಅಷ್ಟೆ, ನಗುತ್ತಾ ಹೇಳಿದಳು ಭವ್ಯ. ಹೌದೇನೋ? ಭಕ್ತಿ ಅವನನ್ನು ನೋಡುತ್ತಾ ಕೇಳಿದಳು. ಇವಳ ಮಾತು ಕೇಳು ನೀನು. ಪರಿಚಯದವರು ನೆಂಟರು ಎಲ್ಲರೂ ಬರಬೇಕು ಅಲ್ವಾ, ಅದಕ್ಕೆ ಲೇಟಾಗಿದ್ದು. ಭವ್ಯನ ಇನ್ನೊಂದು ಪಕ್ಕ ಬಂದು ಕುಳಿತು ಹೇಳಿದಾಗ ಒಳಗೆ ಬಂದ ಮೋಹಿತ್, ಪಾಪ ಆ ಹುಡುಗಿಗೆ ಹಂಗೇನೋ ಹೆದರಿಸೋದು, ಅಳ್ತಿದ್ಲು ಗೊತ್ತಾ? ಧೃತಿನು ನೆನೆದು ಕೇಳಿದ. ನಾನೇನೋ ಮಾಡಿದೆ? ಹಾಂ, ಅವಳಿಗೆ ನಿಮ್ಮಣ್ಣ ಏನಾದ್ರು ಅಂದರೆ ಮದುವೆ ಆಗಲ್ಲ ಅಂದಿದ್ಯಂತೆ, ಅದಕ್ಕೆ ಅಳ್ತಿದ್ಲು ಭಕ್ತಿ ಹೇಳಿದಳು. ಅದಾ, ಸುಮ್ಮನೆ ಹಿಂಗೆ ಚಮ ಕೊಟ್ಟಿದ್ದೆ ಅಷ್ಟೆ. ಅವಳು ಅಷ್ಟಕ್ಕೆ ಹೇಳ್ತಾಳ? ಸುಮ್ಮನೆ ಇರಪ್ಪ ಸಾಕು, ಅವರ ಮಾತು ನಂಬದೆ ಹೇಳಿದ. ಏ ಇಲ್ಲ ಕಣೋ, ಅಳ್ತಿದ್ಲು. ನಿಂಗೆ ಇನ್ನೊಂದು ಒಳ್ಳೆ ವಿಷಯನಪ್ಪ, ನಿನ್ನ ಕಿರಿಕ್ ಬಾಮ್ಮ ಇದ್ದಾನೆ, ಮುಂದೆ ನಿಂತುಕೊಂಡು ಎಲ್ಲ ಕೆಲಸ ಮಾಡುತ್ತಿದ್ದಾನೆ. ಮೋಸ್ಟ್ಲಿ ಯಾವುದೇ ಕಿರಿಕಿಲ್ಲ ಅನಿಸುತ್ತೆ. ಆರ್ಯ ಭವ್ಯ ಭುಜದ ಮೇಲೆ ಕೈ ಇಟ್ಟು ನುಡಿದ. ಅವನು ಏನಾದರೂ ಮಾಡಿಕೊಳ್ಳಿ ಬಿಡು. ನಿಧಿಯೆಲ್ಲೋ? ಮೋಹಿತ್ ಕಡೆ ನೋಡಿ ಕೇಳಿದ ಅಶೋಕ್. ಧೃತಿ ಜೊತೆ ಇದ್ದಾಳೆ. ಲೇ, ಧೃತಿ ರೆಡಿಯಾಗಿದ್ದಾಳ? ಭಕ್ತಿನ ನೋಡುತ್ತಾ ಕೇಳಿದ. ನಮಗೆ ಗೊತ್ತಿಲ್ಲ ಕಣೋ, ಹೋಗಿ ನೀನೇ ನೋಡಿಕೊಂಡು ಬಾ. ಗೊತ್ತಿಲ್ಲ ಅನ್ನುವಂತೆ ಹೇಳಿದಳು. ಏ ಹೇಳೆ. ರೆಡಿಯಾಗಿದ್ದಾಳೆ. ಯಾಕಪ್ಪ ಕೇಳಿದೆ ಅಷ್ಟೆ. ಲೇ ಭವ್ಯ, ಎಲ್ಲೇ ನಿನ್ನ ಗಂಡ? ಮೋಹಿತ್ ಭವ್ಯನ ನೋಡುತ್ತಾ ಕೇಳಿದ. ಬಂದಿಲ್ಲ ಕಣೋ, ನೀರಸವಾಗಿ ನುಡಿದಳು. ಯಾಕೆ? ಹಾಂ, 2-3 ತಿಂಗಳಿಗೆ ಒಂದು ಫಂಕ್ಷನ್ ಆಗ್ತಿದ್ರೆ ಪದೇ ಪದೇ ಹೇಗೋ ಬರ್ತಾರೆ, ಅದಕ್ಕೆ ನಾನು ಒಬ್ಬಳೇ ಬಂದೆ. ಹೌದಾ, 1 ದಿನದ ಮಟ್ಟಿಗೆ ಬಂದಿದ್ರೆ ಆಗೋದು. ಅವರಿಗೆ ಬರೋಕೆ ಆಗಲಿಲ್ಲ ಕಣೋ. ಮುಖ ಹಿಳೆ ಬಿಟ್ಟಿದ್ದಳು. ಭವ್ಯ, ಆರ್ ಯು ಓಕೆ? ಯಾಕೆ ಒಂಥರ ಇದೆಯಾ? ಭಕ್ತಿ ಅವಳ ಮುಖ ಸಪ್ಪಗೆ ಇದ್ದಿದ್ದು ನೋಡಿ ಕೇಳಿದಳು. ಹಾಗೇನಿಲ್ಲ ಕಣೆ, ಐ ಆಮ್ ಫೈನ್ ಅಂದಳು. ಸರಿ ಬನ್ನಿ, ಎಲ್ಲ ಕೆಳಗೆ ಹೋಗೋಣ. ಮೋಹಿತ್ ಹೇಳಿದಾಗ ಎಲ್ಲರೂ ಮೇಲೆದ್ದು ನಡೆದರು. ಆರ್ಯ ಭವ್ಯ ಎಲ್ಲ ಕೆಳಗೆ ಹೋಗೋಣ. ಮೋಹಿತ್ ಹೇಳಿದಾಗ ಎಲ್ಲರೂ ಮೇಲೆದ್ದು ನಡೆದರು. ಆರ್ಯ
ಭವ್ಯ ಯಾಕೋ ಡಲ್ ಆಗಿದ್ದಾಳೆ ಅಂತ ಅನಿಸ್ತಿದೆ ಅಲ್ವಾ? ಎಲ್ಲರನ್ನು ಮುಂದೆ ಬಿಟ್ಟು ಹಿಂದೆ ಬಂದ ಭಕ್ತಿ ಆರ್ಯನ ಬಳಿ ಪಿಸುಗುಟ್ಟಿದ್ದಳು. ಹಾಗೇನು ಅನಿಸ್ತಿಲ್ಲ, ಮೋಸ್ಟ್ಲಿ ಜರ್ನಿ ಮಾಡಿದ್ದಾಳೆ ಅಲ್ವಾ, ಅದಕ್ಕೆ ಇರಬೇಕು. ಫಂಕ್ಷನ್ ಎಲ್ಲ ಮುಗಿಯಲಿ, ಕೇಳಿದ್ರೆ ಆಯ್ತು ಅಂದವನ ಜೊತೆ ಹೆಜ್ಜೆ ಹಾಕಿದಳು. ಎರಡು ಮನೆಯವರು ಎದುರು ಬೆದರು ಕುಳಿತು ತಾಂಬೂಲ ಬದಲಾಯಿಸಿಕೊಂಡರು. ಲಗ್ನ ಪತ್ರಿಕೆ ಓದಿದರು ಪುರೋಹಿತರು. 2 ತಿಂಗಳಲ್ಲಿ ಮದುವೆ ಅಂತ ಡೇಟ್ ಫಿಕ್ಸ್ ಮಾಡಿದರು. ಮೆಂತ್ಯ ಬಣ್ಣದ ಸೀರೆ ತೊಟ್ಟು ಮುದ್ದಾಗಿ ಕಾಣುತ್ತಿದ್ದಳು ಧೃತಿ. ಅವನು ಬ್ಲೂ ಬಣ್ಣದ ಶೇಡ್ ಪ್ಯಾಂಟ್ ಅವಳಿಗೆ ತಕ್ಕವನಾಗಿ ಕಾಣುತ್ತಿದ್ದ. ಇಬ್ಬರಿಗೂ ಉಂಗುರ ಹಾಕಲು ಹೇಳಿದಾಗ ಮೊದಲು ಕೈಯಲ್ಲಿ ಉಂಗುರ ಹಿಡಿದ ಧೃತಿ ಅವನ ಕೈಗೆ ಹಾಕಲು ಹೋದಾಗ 2 ಕೈ ಮೇಲೆ ದೇವರಿಗೆ ನಮಸ್ಕರಿಸಿದ ಅಶೋಕ್. ಎಲ್ಲರೂ ಅವನನ್ನು ನೋಡುತ್ತಾ ಯಾಕೋ ಅಂದರು. ಗೊತ್ತಿದ್ರು ಅಪಾಯನ ಮೈಮೇಲೆ ಹೇಳ್ಕೊಳ್ತಿದ್ದೀನಿ, ಇನ್ಮೇಲಿಂದ ಆ ದೇವರೇ ನನ್ನ ಕಾಪಾಡಬೇಕು ಅಂದನು ನಾಟಕೀಯವಾಗಿ. ಎಲ್ಲರೂ ಅವನ ಮಾತಿಗೆ ಜೋರಾಗಿ ನಕ್ಕರೆ ಧೃತಿ ಮುಖ ಊದಿಸಿದಳು. ಅವನು ಅವಳನ್ನು ನೋಡುತ್ತಾ ಅವಳ ಮೂಗು ಎಳೆದು ಕಣ್ಣು ಹೊಡೆದಾಗ ಅವಳ ಮುನಿಸು ದೂರ ಹೋಗಿತ್ತು. ಇಬ್ಬರು ಉಂಗುರ ತೊಟ್ಟು ಖುಷಿಯಿಂದ ಫೋಟೋ ತೆಗೆಸಿಕೊಂಡಿದ್ದರು. ಎಲ್ಲರೂ ಊಟ ಮಾಡಿ ಎಲ್ಲರೂ ಹೊರಟರೆ ಅಶೋಕ್, ಮೋಹಿತ್, ಆರ್ಯ, ನಿಧಿ, ಭಕ್ತಿ, ಭವ್ಯ ಉಳಿದುಕೊಂಡರು. ಜ್ಯೋತಿ, ಸವಿತಾ, ಕವಿತಾ ಮೂವರು ಅವರ ಜೊತೆ ಉಳಿದುಕೊಂಡಿದ್ದರು. ಅವರು ಹೋಗ್ತೀವಿ ಅಂದಾಗ ಅವರನ್ನು ಬಲವಂತದಿಂದ ಮೀನಾ ಅಲ್ಲೇ ಇರುವಂತೆ ಉಳಿಸಿಕೊಂಡಿದ್ದರು. ರಾತ್ರಿಯೆಲ್ಲ ಊಟ ಮಾಡಿ ಅಡುಗೆ ಮನೆಯಲ್ಲಿ ಕುಳಿತಿದ್ದರು ಹೆಂಗಸರೆಲ್ಲರೂ. ನಂಗಂತೂ ಜೀವ ಎಲ್ಲ ಅಲ್ಲೇ ಇದೆ. ಆ ಹುಡುಗಿ ಒಬ್ಬಳು ಹೇಗೆ ಮಗುನ ನೋಡ್ಕೊಳ್ತಾ ಇದ್ದಾಳೋ. ಅಂಜು ಮತ್ತೆ ಮೊಮ್ಮಗನನ್ನು ನೆನೆದು ಹೇಳಿದರು ಜ್ಯೋತಿ. ಬಿಡು ಜ್ಯೋತಿ, ಅವಳು ಏನು ಚಿಕ್ಕವಳಲ್ಲ, ಅಲ್ಲದೆ ಅಭಿ ಹೋಗಿದ್ದಾನೆ ತಾನೆ, ಇವತ್ತು ಒಂದು ದಿನ ಇದ್ದರೆ ಏನೂ ಆಗಲ್ಲ, ನಾಳೆ ನಾವು ಹೋಗ್ತೀವಿ ಅಲ್ವಾ ಕವಿತಾ ಹೇಳಿದಾಗ ಆನಂದ್ ಇರ್ಬೋದಿತ್ತಲ್ವ. ಅವರು ಹೋದರು. ಕವಿತಾ, ಸವಿತಾ ಅವರಿಗೆ ಹೇಳಿದರು. ಅವರಿಗೆ ರಜೆ ಸಿಗೋದೇ ಕಡಿಮೆ, ಅದರಲ್ಲೂ ಇವತ್ತು ರಜೆ ಹಾಕಿ ಬಂದಿದ್ದೇ ಹೆಚ್ಚಾಯಿತು. ಸವಿತಾ ಗಂಡನ ಕೆಲಸದ ಬ್ಯುಸಿಯಿಂದ ಬೇಸತ್ತಿದ್ದರು. ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳ್ತೀನಿ ಸವಿತಾ, ಏನು ಅಂದ್ಕೋಬೇಡಿ, ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದೇ ಹೇಳಿ ಅಂತ ಪೀಟಿಕೆ ಹಾಕಿದರು ಮೀನಾ. ಅಯ್ಯೋ, ಅದಕ್ಕೆ ಯಾಕೆ ಇಷ್ಟೊಂದು ಕೇಳ್ತೀರಾ? ಅದೇನು ಕೇಳು ಮೀನಾ. ಅದು ಅದು ಅದೇನು ಕೇಳಿ ಅತ್ತಿಗೆ, ಯಾಕೆ ಸಂಕೋಚ ಮಾಡ್ಕೊತೀರಾ? ಸವಿತೇನು ಬೇರೆನಾ? ಜ್ಯೋತಿ ಅತ್ತಿಗೆ ಒದ್ದಾಟ ನೋಡಿ ಕೇಳಿದರು. ಅದು ನಮ್ಮ ಧನ್ವಿತ್ಗೆ ನಿಮ್ಮ ಮಗಳನ್ನು ಕೊಡ್ತೀರಾ ಅಂತ ಕೇಳೋಕೆ ಬಂದೆ, ನಿಧಾನಿಸಿ ಹೇಳಿದರು. ಅವರ ಮಾತಿಗೆ ಭವ್ಯ, ಭಕ್ತಿ, ನಿಧಿ ಅಚ್ಚರಿಪಟ್ಟರೆ ಧೃತಿ ಖುಷಿಯಾದಳು. ಮನ್ವಿತ ಗಾಬರಿಯಿಂದ ತನ್ನ ತಾಯಿಯ ಮುಖ ನೋಡಿದಳು. ಅಯ್ಯೋ, ನಾವು ಇನ್ನೂ ಅವಳ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ, ಸತ್ಯವನ್ನೇ ನುಡಿದರು. ಅಲ್ಲ, ನಿಮ್ಮ ಮನ್ವಿನೂ ನಮ್ಮ ಧೃತಿ ಇಬ್ಬರು ಒಂದೇ ವಯಸ್ಸಿನವರು, ಬಲವಂತ ಇಲ್ಲ, ಕೇಳಿದೆ ಅಷ್ಟೆ. ನಿಮ್ಮ ಅಭಿಪ್ರಾಯ ತಿಳಿಸಿ ಸಾಕು. ನಮ್ಮ ಮನೆಯವರ ಹತ್ರ ಮಾತಾಡಬೇಕು, ಅವರಿಗೆ ಹೇಳಿದೆ ನಾನು ಏನು ಹೇಳೋಕೆ ಆಗಲ್ಲ ನೋಡಿ. ಅವರಿಗೆ ಕೇಳಿ ಹೇಳಿ, ನನಗೂ ಗೊತ್ತಿರೋ ಹುಡುಗಿ ಅಲ್ವಾ, ಅದಕ್ಕೆ ತಂದುಕೊಳ್ಳೋಣ ಅಂದುಕೊಂಡೆ. ನೀವು ಏನು ಹೇಳಿದ್ರು ನಮಗೆ ಒಪ್ಪಿಗೆನೆ, ಮೀನಾ ಸವಿತಾಗಿ ಸಮಜಾಯಿಸಿ ಹೇಳಿದರು. ಒಳ್ಳೆ ವಿಷಯ, ಗೊತ್ತಿರೋ ಹುಡುಗಿ ಆದರೆ ನಮಗೂ ಒಳ್ಳೆಯದು, ಅಲ್ಲದೆ ಹೆಣ್ಣು ಹುಡುಕೋದು ತಪ್ಪುತ್ತದೆ. ಕವಿತಾ ಹೇಳಿದಾಗ ನಮ್ಮ ಮನೆಯವರನ್ನ ಕೇಳಬೇಕು, ಮನ್ವಿ ಒಪ್ಪಬೇಕು, ಮೋಹಿ ಏನು ಹೇಳ್ತಾನೆ ಕೇಳಬೇಕು ಅಲ್ವಾ, ಎಲ್ಲರ ಅಭಿಪ್ರಾಯ ಮುಖ್ಯ. ಹೌದು ಸವಿತಾ, ಅವರೆಲ್ಲರನ್ನು ಕೇಳಿ, ಅವರೆಲ್ಲ ಏನು ಹೇಳ್ತಾರೋ ಅದರ ಮೇಲೆ ನಿಮ್ಮ ನಿರ್ಧಾರ ಹೇಳಿ. ಅತ್ತಿಗೆ ಏನೋ ಆಸೆಯಿಂದ ಹೇಳುತ್ತಿದ್ದಾರೆ, ಆದರೂ ಮದುವೆ ಆಗೋರ ಅಭಿಪ್ರಾಯ ಮುಖ್ಯ. ನಾನಂತೂ ಅಭಿ ವಿಷಯದಲ್ಲಿ ದುಡುಕಿಬಿಟ್ಟೆ, ಮತ್ತೆ ಯಾರು ಹಾಗೆ ಮಾಡೋಕ್ಕೆ ಹೋಗಬೇಡಿ. ಜ್ಯೋತಿ ಹೇಳಿದಾಗ ಎಲ್ಲರಿಗೂ ಸರಿ ಎನಿಸಿತು. ಎಲ್ಲರ ಮಾತು ಮುಂದುವರೆದಿತ್ತು. ಸ್ವಲ್ಪ ಹೊತ್ತು ಅವರ ಜೊತೆ ಇದ್ದು ಹುಡುಗಿಯರೆಲ್ಲ ಎದ್ದು ಹೊರಗೆ ಬಂದರು. ಭಕ್ತಿ, ನಿಂಗೆ ಏನನ್ಸುತ್ತೆ ಈ ಮದುವೆ ಮ್ಯಾಟರ್ ಬಗ್ಗೆ? ಭವ್ಯ ಕೇಳಿದಾಗ ನನಗೆ ಏನು ಗೊತ್ತಾಗ್ತಿಲ್ಲ ಕಡೆ. ಧನ್ವಿತ್ ನೋಡಿದರೆ ಆ ಥರ ಹೊರಟ, ಇವಳು ನೋಡಿದರೆ ಫುಲ್ ಸೈಲೆಂಟ್, ಏನೋ ಗೊತ್ತಿಲ್ಲ. ಮೋಹಿತ್ ಒಪ್ಪೋದಿಲ್ಲ, ಭವ್ಯ ಹೇಳಿದಳು. ಆರ್ಯ ಕಿವಿಗೆ ಏನಾದರೂ ಈ ವಿಷಯ ಬಿದ್ದರೆ ಯಾವುದೋ ಹಾವು ತುಳಿದವನ ಥರ ಹಾಡ್ತಾನೆ ಅಂದಳು ನಕ್ಕು ಭಕ್ತಿ. ಅಕ್ಕ, ಅಣ್ಣ ಮೊದಲಿನ ಥರ ಇಲ್ಲ, ಮನ್ವಿ ಅಣ್ಣನ ಜೋಡಿ ಆದ್ರೆ ನಂಗಂತೂ ಫುಲ್ ಖುಷಿಯಾಗುತ್ತೆ ಅಂದಳು ಧೃತಿ. ಏನೋ ನೋಡೋಣ ಬಿಡು. ಅವರೆಲ್ಲರ ಮಾತು ಮುಂದುವರೆದಿತ್ತು. ಮನ್ವಿ ತನ್ನ ಮದುವೆ ಬಗ್ಗೆ ಮಾತು ಕೇಳಿ ಬೇಜಾರು ಮಾಡಿಕೊಂಡು ಹೊರಗೆ ಬಂದವಳ ಕಣ್ಣಿಗೆ ಧನ್ವಿತ್ ಕಾಣಿಸಿದ. ಇವನು ಯಾವ ಥರ ಏನೋ ಕಿರಿಕ್ ಮಾಡಿದ್ದ ಅಂತ ಎಲ್ಲ ಮಾತಾಡ್ತಿದ್ದಾರೆ, ಹೇಗೆ ನೋಡೋಣ ಅಂದುಕೊಂಡವಳೆ ಅವನ ಬಳಿ ನಡೆದಳು. ತೋಟದಲ್ಲಿ ಬೆಳೆದಿದ್ದ ತರಕಾರಿಗಳನ್ನು ಮಾರುಕಟ್ಟೆಗೆ ಕಳುಹಿಸಲು ಬಾಕ್ಸ್ನಲ್ಲಿ ಪ್ಯಾಕ್ ಮಾಡಿಸಿ ವ್ಯಾಪಾರಕ್ಕೆ ಕಳುಹಿಸುತ್ತಿದ್ದ ಧನ್ವಿತ್ ಅವನ ಬಳಿ ಬಂದು ನಿಂತವಳನ್ನು ನೋಡುತ್ತಾ ಏನಾದರೂ ಬೇಕಿತ್ತಾ ಅಂದನು. ಅಲ್ಲ, ಇದೆಲ್ಲ ಎಲ್ಲಿಗೆ ಕಳಿಸ್ತಿದ್ದೀರಾ ಅಂದಳು. ಮಾರ್ಕೆಟ್ಗೆ, ಅಲ್ಲಿ ನಮಗೆ ಗೊತ್ತಿರುವ ವ್ಯಾಪಾರಿಗಳಿಗೆ ಕೊಟ್ಟು ಬರ್ತಾರೆ ಅಂದನು. ನೀವು ಏನು ಓದಿದ್ದೀರಾ? ನಿಮಗೆ ಯಾಕೆ ಅದು ಸಿಡುಕಿ ಕೇಳಿದ. ಅಯ್ಯೋ, ಸುಮ್ಮನೆ ಕೇಳಿದೆ ಹೇಳ್ರಿ. ಅಗ್ರಿಕಲ್ಚರ್ MSc ಮಾಡಿದ್ದೀನಿ. ಏನು ಅಗ್ರಿಕಲ್ಚರ್ MSc ಮಾಡಿದ್ದೀರಾ? ಆದರೂ ಇಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಿದ್ದೀರಾ? ಓದಿದ್ದು ಕೃಷಿಯ ಬಗ್ಗೆ, ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಅದಕ್ಕೆ ಇಲ್ಲೇ ಇದ್ದು ಹೊಲನ ಫ್ಯಾಕ್ಟ್ರಿನ ಇದನ್ನೆಲ್ಲ ನೋಡ್ಕೊಳ್ತೀನಿ ಅಂದನು. ಹೌದಾ, ಬೆಂಗಳೂರು ಕೆಲಸಕ್ಕೆ ಹೋಗಿದ್ರೆ ಒಳ್ಳೆ ಸ್ಯಾಲರಿ ಸಿಗೋದು. ನಾನು ಇವಾಗ ಮಾಡ್ತಿರೋ ಕೆಲಸದಲ್ಲಿ ತಿಂಗಳಿಗೆ 20,000ಕ್ಕೂ ಹೆಚ್ಚು ಸ್ಯಾಲರಿ ನಾನೇ ಕೊಡ್ತೀನಿ ಬೇರೆಯವರಿಗೆ ಅಂದನು. ಅವಳ ಮುಖ ನೋಡಿದೆ.
ಹೋ ಗುಡ್ ಅಂದಳು. ಅವನು ಶ್ರಮಜೀವಿ, ಹೊಲದಲ್ಲಿ ತಮ್ಮ ಫ್ಯಾಕ್ಟರಿಯಲ್ಲಿ ಯಾವಾಗಲೂ ಕೆಲಸ ಮಾಡುವವ, ಒಳ್ಳೆ ಬೆಳೆ ತೆಗೆದು ಅದರಿಂದ ಒಳ್ಳೆಯ ಲಾಭ ಮಾಡುವವನು ಅವನು. ಸ್ವಲ್ಪ ದುರಹಂಕಾರಿ. ನಿಮಗೆ ಫ್ಯಾಮಿಲಿ ಮುಖ್ಯನಾ ಇಲ್ಲ ದುಡ್ಡು ಮುಖ್ಯನಾ? ಇದನ್ನೆಲ್ಲ ನನ್ನ ಹತ್ರ ಏನಕ್ಕೆ ಕೇಳ್ತಿದ್ದೀರಾ? ಅಯ್ಯೋ ಕೇಳಿದೆ ಅಷ್ಟೆ. ಅವನ ಬಗ್ಗೆ ತಿಳಿಯುವ ಕುತೂಹಲ ಮೂಡಿತು ಅವಳಿಗೆ. ಸಮಯ ಆ್ಯಂಡ್ ದುಡ್ಡು ಮತ್ತು ಫ್ಯಾಮಿಲಿ. ಸಮಯವನ್ನು ಉಪಯೋಗಿಸಿಕೊಂಡು ದುಡ್ಡು ಮಾಡಿಕೊಂಡರೆ ಫ್ಯಾಮಿಲಿನೂ ಚೆನ್ನಾಗಿರ್ತಾರೆ, ನಾವು ಅವರ ಜೊತೆ ಚೆನ್ನಾಗಿರ್ಬೋದು. ಇಲ್ಲಾಂದರೆ ನಮ್ಮನ್ನು ನಂಬಿದವರು ಉಪವಾಸ ಇರಬೇಕಾಗುತ್ತೆ ಅಷ್ಟೇ. ಅಂದರೆ ನಿಮಗೆ ದುಡ್ಡು ಅಷ್ಟೇ ಮುಖ್ಯನಾ? ನಾನಿಲ್ಲಿ ಆ ಥರ ಹೇಳಿದೆ. ಎಲ್ಲನೂ ಮುಖ್ಯನೇ, ಫ್ಯಾಮಿಲಿ, ದುಡ್ಡು ಎಲ್ಲ ಟೈಮ್ ಕೂಡ. ಹೌದು. ನೀವು ಕುಡಿತೀರಾ? ಏನು? ಆಶ್ಚರ್ಯದಿಂದ ನೋಡುತ್ತಾ ನಿಮಗೆ ಯಾಕೆ ಅದೆಲ್ಲ ಅಂದನು ಸಿಡುಕುತ್ತಾ. ಕೇಳಿದೆ ಅಷ್ಟೇ. ಯಾವಾಗಲಾದರೂ ಒಮ್ಮೊಮ್ಮೆ ಫ್ರೆಂಡ್ಸ್ ಜೊತೆ ಇದ್ದಾಗ. ಸಿಗರೆಟ್ ಸೇರ್ತೀರಾ? ಅವಳ ಮುಖ ದಿಟ್ಟಿಸಿ ನೋಡಿದ. ಕೇಳಿದೆ ಅಷ್ಟೇ ಅಂದಳು. ಎಣ್ಣೆ ತಗೊಂಡಾಗ ಸೇರ್ತೀನಿ, ಓಕೆನಾ? ಹೌದು. ಇಷ್ಟೆಲ್ಲ ಯಾಕೆ ನನ್ನ ಹತ್ರ ಕೇಳ್ತಿದ್ದೀರಾ? ಸುಮ್ಮನೆ. ನೀವು ಯಾರನ್ನ ಹತ್ರ ಲವ್ ಮಾಡ್ತಿದ್ದೀರಾ? ಅವನು ಅವಳನ್ನೇ ಗುರಾಯಿಸಲು. ಹೇಳೋಕೆ ಇಷ್ಟ ಇದ್ದರೆ ಹೇಳಿ, ಇಲ್ಲಾಂದರೆ ಬೇಡ ಅಂದಳು. ಇಲ್ಲ, ಯಾರನ್ನು ಲವ್ ಮಾಡಿಲ್ಲ, ಯಾವ ಹುಡುಗಿ ಜೊತೆಗೂ ಕಾಂಟ್ಯಾಕ್ಟ್ ಇಲ್ಲ. ಓದುವಾಗ ಯಾವಾಗಲೂ ಇರಲಿಲ್ಲ. ಮತ್ತೆ ಕೇಳಿದಳು. ಆವಾಗ ಬರೀ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋದು ಅಷ್ಟೇ ಗೊತ್ತಿದ್ದಿದ್ದು, ಲವ್ ಗಿವ್ ಎಲ್ಲ ಇಲ್ಲ ಅಂದನು. ನೀವು ಧೃತಿಗಿಂತ ಎಷ್ಟು ವರ್ಷ ದೊಡ್ಡವರು? ಒಂದು 5 ವರ್ಷ ಇರಬೇಕು. ಯಾಕೆ? ಕೇಳಿದೆ. ಸರಿ. ನಿಮ್ಮ ಮದುವೆ ಹಾಗೂ ಹುಡುಗಿ ಯಾವ ಥರ ಇರಬೇಕು? ಹುಡುಗಿ ಥರ ಇರಬೇಕು. ನಿಮಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ನನ್ನ ತಲೆ ಯಾಕೆ ತಿಂತಿದ್ದೀರಾ? ಹೋಗಿ ಮಲ್ಕೊಳ್ಳಿ, ನನಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ. ಅವನ ತಾಳ್ಮೆ ಕೆಟ್ಟಿತು. ನೈಟ್ ಎಷ್ಟೊತ್ತಿನವರೆಗೆ ಕೆಲಸ ಮಾಡ್ತೀರಾ? ಅವನು ಅವಳ ಮುಖ ದುರುಗುಟ್ಟಿ ನೋಡಲು. ಓಕೆ, ಏನು ಹೇಳಬೇಡಿ ಬಿಡಿ, ಅದಕ್ಕೆ ಯಾಕೆ ಕೋಪ ಮಾಡ್ಕೊಳ್ತೀರಾ? ಬಾಯ್, ಗುಡ್ ನೈಟ್ ಅಂದು ಒಳಗೆ ನಡೆದಳು. ಒಳಗೆ ನಡೆಯುತ್ತಿದ್ದವಳ ಎದುರಿಗೆ ಬಂದರು 3 ತ್ರಿಮೂರ್ತಿಗಳು. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.